ಹಲೋ ಸುಮಿತ್ರ, ಏನೋ ನೋಡ್ತಾ ನಿಂತಿರೋ ಹಾಗಿದೆ. ಏನೂ ಇಲ್ಲ ರಘು. ನಾನು ನಿಮ್ಮ ನಿರೀಕ್ಷೆಯಲ್ಲಿ ನಿಮ್ಮ ದಾರಿ ಕಾಯ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೆ. ಸರ್, ಇದೇನು ಸುಮಿತ್ರ, ನೀನು ನನಗೆ ಬಹುತನ ಹಚ್ಚಿ ಮಾತನಾಡುವುದೇ? ಇದು ನನಗೆ ಸರಿ ಅನಿಸುವುದಿಲ್ಲ. ನೋಡಿ, ನೀವು ಕಲಿತವರು, ವಿದ್ಯಾವಂತವರು ಹಾಗೂ ನೌಕರಸ್ಥರು. ನಿಮ್ಮಂಥವ್ರಿಗೆ ಬಹುವಚನ ಹಚ್ಚಿ ಮಾತಾಡದೆ ಮತ್ತೆ ಯಾರ ಜೊತೆ ನಾನು ಮಾತಾಡಬೇಕು? ನೀನೇ ಹೇಳು ರಘು. ಪದೇ ಪದೇ ಅದೇ ಮಾತು ಆಡಬೇಡ ಸುಮಿತ್ರ. ನಾನೊಬ್ಬನೇ ಸರ್ಕಾರಿ ಕೆಲಸಕ್ಕೆ ಆಯ್ಕೆ ಆಗಿಲ್ಲವಲ್ಲ. ನೀನು ಕೂಡ ಸರ್ಕಾರಿ ಕೆಲಸದಲ್ಲಿರುವ ಸಬ್ ಇನ್ಸ್ಪೆಕ್ಟರ್ ತಂಗಿಯಲ್ಲವೇ? ಅದನ್ನೆಲ್ಲ ತೆಗೆದಿಸುವುದು ಒಂದೇ ಮಾತಿನಲ್ಲಿ ರಘು ಎಂದು ಕರೆದರೆ ಸಾಕಾಗುತ್ತದೆ. ಆಯ್ತು ರಘು, ನೀನು ಹೇಳ್ದಕ್ಕೆ ಆಗಲ್ಲ. ಆದ್ರೆ ಇದೇ ರೀತಿ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಪ್ರೇಮ ಮಾಡೋದು? ನೀನೇ ಹೇಳು ರಘು. ಹೌದು ಸುಮಿತ್ರ, ಈ ನಿಸರ್ಗದ ಮಡಿಲಲ್ಲಿ ನಿಂತು ಅದರ ಸೊಬಗೊಂಡೆ ಸವಿತಾ ನಿಂತರೆ ನಮ್ಮನ್ನು ನಾವೇ ಮರೆತಂತಾಗುತ್ತದೆ. ಹೂವಿನಿಂದ ಹೂವಿಗೆ ಹಾರುವ ದುಂಬಿಗಳು, ಆಕಾಶದತ್ತ ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನಸ್ಸಿಗೆ ಆನಂದ ತರುವ ಈ ತಾಯಿಯ ಪ್ರಕೃತಿ ಮಡಿಲಲ್ಲಿ ನೀನು ನಿಂತರೆ ಸಾಕ್ಷಾತ್ ಆ ದೇವತೆಯ ನನಗನಿಸುತ್ತದೆ. ಸಾಕು ಸಾಕು, ಈ ನಿಮ್ಮ ವರ್ಣೆಯ ಮಾತುಗಳು. ನೋಡಿ, ಈ ರೀತಿ ವರ್ಣನೆ ಮಾಡಿ ಈ ಹೆಣ್ಣಿನ ಮನವನ್ನೇ ಸೋರಿಗೊಳ್ಳುವ ಮಹಾ ಚತುರರು ನೀವು ಅಂತ ನನಗೀಗೆಲ್ಲ ಅರ್ಥ ಹೋಗ್ತಾ ಇದೆ ರಘು. ಛೇ ಛೇ, ಎಲ್ಲಾದರೂ ಉಂಟೆ ಸುಮಿತ್ರ. ಹೂವನ್ನು ಮರೆತು ದುಂಬಿ ಬದುಕುವುದುಂಟೆ, ಕಡಲು ತಾನೇ ಹರಿದು ನದಿ ಸೇರುವುದುಂಟೆ. ಈ ಪ್ರೇಮಿ ಇಲ್ಲದೆ ಈ ಪ್ರಿಯತಮ ಬಾಳುವುದುಂಟೆ. ಸುಮಿತ್ರ, ನೀನೇ ನನ್ನ ಬಾಳ ಸಂಗಾತಿ. ಹೂವಿಗೆ ದುಂಬಿ ಎಷ್ಟು ಮುಖ್ಯವೋ ನೀನು ನನಗೆ ಅಷ್ಟೇ ಮುಖ್ಯ. ನಮ್ಮಿಬ್ಬರ ಈ ಪ್ರೇಮ ಬಂಧವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ದುಂಬಿ ಹೂಗಳ ಸಂಬಂಧದಂತೆ ನಮ್ಮಿಬ್ಬರ ಸಂಬಂಧ ಬೆಸೆದಿರಬೇಕು. ರಘು, ನೋಡಿ, ನಾವಿಬ್ರು ಎಷ್ಟು ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಪ್ರೇಮ ಮಾಡ್ದಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ನಿಸರ್ಗವಾದ ವಾತಾವರಣ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ. ಆ ಸಂತೋಷ ನಿಮ್ಗಾಗ್ತಾ ಇಲ್ವಾ ರಘು? ನೋಡಿ, ಇದೇ ರೀತಿ ಕದ್ದು ಮುಚ್ಚಿ ಪ್ರೇಮ ಮಾಡಿದ್ರಲ್ಲಿ ಯಾವ ಸುಖನೇ ಇಲ್ಲ. ಬೇಗ ನನ್ನ ಕೊನೆಗೆ ಮಾಂಗಲ್ಯ ಕಟ್ಟಿ ಮಾಂಗಲ್ಯ ದಾನ ಮಾಡಿದ್ರೆ ಅದು ನನಗೂ ಸಂತೋಷ, ನಿನಗೂ ಸಂತೋಷ ಅಂತ ತಿಳ್ಕೊಂಡಿದ್ದೇನೆ. ಸುಮಿತ್ರ, ನಿನಗಿಂತ ಆತುರ ನನಗೆ ಬಹಳ ಇದೆ. ನಾಳೆ ನಾನು ಊರಿಗೆ ಹೋಗಬೇಕು. ಅಲ್ಲಿ ನನ್ನ ತಂದೆ ಅಣ್ಣರನ್ನು ವಿಚಾರಿಸಿಕೊಂಡು ನಂತರ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಅಂದ್ರೆ ಒಂದು ವೇಳೆ ನಿಮ್ಮ ಅಣ್ಣ ಹಾಗೂ ನಿಮ್ಮ ತಂದೆಯವರು ನಮ್ಮ ಇಬ್ಬರ ಪ್ರೀತಿಗೆ ಒಪ್ಪಿಗೆ ಕೊಡದೆ ಹೋದ್ರೆ ನನ್ನ ತಿರಸ್ಕಾರ ಮಾಡ್ತೀರ ಅನ್ನಂಗಾಯ್ತು. ಈ ಎಂತ ಮಾತು ಹೇಳುವ ಸುಮಿತ್ರ? ಎಷ್ಟೇ ಆದರೂ ಅವರು ನಮ್ಮ ಮನೆತನದಲ್ಲಿ ಹಿರಿಯರು. ನಾನು ಹೇಳಿದ ಮಾತಿಗೆ ಅವರೆಂದು ಇಲ್ಲವೆಂದು ಹೇಳುವುದಿಲ್ಲ. ನನ್ನ ನಿರ್ಧಾರವೇ ಅವರ ನಿರ್ಧಾರ. ತಂದೆಗೆ ಮಕ್ಕಳನ್ನು ಕಂಡರೆ ಅಪಾರ ಪ್ರೀತಿ. ಅಣ್ಣನಂತೂ ದೇವರಂತ ಮನುಷ್ಯ. ಕೊಟ್ಟ ಮಾತನ್ನು ತಪ್ಪದೆ ನೆರವೇರಿಸಿಕೊಡುವ ವಚನ ಪಾಲಿಸಿದ ಒಕ್ಕಲಿಗ. ತಮ್ಮನಂತೂ ಲಾಯರ್, ನ್ಯಾಯವಾದಿ ಮನುಷ್ಯ. ಹೀಗಿರುವಾಗ ನಮ್ಮ ಪ್ರೇಮಕ್ಕೆ ಯಾರ ಅಡ್ಡಿ ಆತಂಕಗಳಿವೆ? ನಂದ ಗೋಕುಲವಾಗಿರುವ ನಮ್ಮ ಸಂಸಾರದಲ್ಲಿ ನೀನು ನಂದಾದೀಪವಾಗಿ ಮನೆ ಬೆಳಗುತ್ತಾ ಇದ್ದರೆ ಅಷ್ಟೇ ಸಾಕು. ಏಕೆ ರಘು, ಏಕೆ ಆಗುವುದಿಲ್ಲ? ನನ್ನಂತ ಹೆಣ್ಣೆ ಧೈರ್ಯವಾಗಿ ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ನನ್ನಂತ ಹೆಣ್ಣೆ ಧೈರ್ಯವಾಗಿ ನಿಂತಿರುವಾಗ ನೀವು ಗಂಡು ನಾನು ಮೆಚ್ಚಿದ ಸಂಗಾತಿನ ಕೈ ಹಿಡಿದು ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳೋ ಧೈರ್ಯ ನಿಮಗಿಲ್ವಾ? ಹೇಳಿ, ಯಾಕೆ ನಿಮ್ಮ ಮನಸ್ಸನ್ನು ಇಷ್ಟೊಂದು ಸೂರೆಗೊಳ್ತಾ ಇದ್ದೀರಾ? ಹೇಳಿ ರಘು, ಹೇಳಿ. ಸುಮಿತ್ರ, ನಿನ್ನ ಕಣ್ಣಲ್ಲಿ ನೀರು. ಒಲಿದು ಬಂದ ಹೆಣ್ಣನ್ನು ನಡು ನೀರಿನಲ್ಲಿ ಕೈ ಬಿಡುವ ಮೂರ್ಖ ನಾನಲ್ಲ. ಹಿರಿಯರಿಗೆ ಗೌರವ ಕೊಟ್ಟು ನಡೆಯುವುದೇ ನನ್ನ ಉದ್ದೇಶ. ನಾನು ಕೊಡುತ್ತಿರುವ ಮರ್ಯಾದೆಗೆ ಅವರು ಪ್ರೀತಿ ತೋರಿದರೆ ಸರಿ, ಇಲ್ಲವಾದರೆ ನನ್ನ ಕಾಲು ಮೇಲೆ ನಾನು ನಿಂತುಕೊಂಡಿದ್ದೇನೆ. ಸುಮಿತ್ರ, ನನ್ನ ಹೃದಯ ದೇಗುಲದಲ್ಲಿ ಅಡಿಗೆ ಕುಳಿತ ಪ್ರಥಮ ಮಹಿಳೆ ನೀನು. ನನ್ನ ಸಂಸಾರದಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ನಾನಿನ್ನ ಕೈ ಬಿಡಲಾರೆ, ಬಿಟ್ಟು ಬದುಕಲಾರೆ. ದುಂಬಿ ಹೂವನ್ನು ತೊರೆದು ಬದುಕಬಹುದು, ಆದರೆ ಈ ರಘು ಈ ಸುಮಿತ್ರವನ್ನು ತೊರೆದು ಎಂದಿಗೂ ಬಾಳಲಾರ. ನನ್ನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಇದೆಯಾ? ಹೇಳಿ ರಘು. ಇದುವರೆಗೂ ಯಾವ ಗಂಡಸರನ್ನು ಕಣ್ಣೆತ್ತಿ ನೋಡಿದಳಲ್ಲ, ಯಾರಿದ್ರಿಗೆ ನಿಂತು ಮಾತಾಡಿದಳಲ್ಲ. ಆದ್ರೆ ನಿಮ್ಮ ಕಂಡಾಗಿನಿಂದ ನನ್ನ ಮನಸ್ಸಿನಲ್ಲಿ ಪ್ರೀತಿ ಚುಗುರುಡಿದೆ. ಒಂದೇ ವೇಳೆ ನೀವು ನನ್ನ ಕೈ ಹಿಡಿದು ಹೋದ್ರೆ ಕೆರೆನೋ ಬಾವಿನ ನೋಡಿಕೊಂಡು ನಾನು ಸತ್ತು ಹೋಗ್ಬೇಕಾಗುತ್ತೆ ರಘು, ಸತ್ತು ಹೋಗ್ಬೇಕಾಗುತ್ತೆ. ನನ್ನ ಮನಸ್ಸಲ್ಲೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ರಘು. ಸುಮಿತ್ರ, ನೀನಾವುದಕ್ಕೂ ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಮ್ಮದು ರೈತ ಮನೆತನ. ನಾನು ರೈತ ಮನೆತನದಲ್ಲಿ ಹುಟ್ಟಿ ವಿದ್ಯಾವಂತನಾಗಿ ನೌಕರಿ ತೆಗೆದುಕೊಂಡು ನನ್ನ ಕಾಲು ಮೇಲೆ ನಾನು ನಿಂತುಕೊಂಡಿದ್ದೇನೆ. ನಿನಗೆ ಹಳ್ಳಿಯಲ್ಲೇ ಇರಬೇಕು ಎನಿಸಿದರೆ ಇಬ್ಬರು ಅಲ್ಲೇ ಇದ್ದರಾಯಿತು. 4 ದಿನದ ಮಟ್ಟಿಗೆ
ನಮ್ಮ ಅಣ್ಣನ ಸಂತೋಷಕ್ಕೋಸ್ಕರವಾಗಿ ನಾವು ಅಲ್ಲಿ ಇದ್ರಾಯ್ತು. ಆಮೇಲೆ ನಾವು ಮನಸ್ಸಿಗೆ ಬಂದಾಗೆ ಇದ್ರಾಯ್ತು ಅಲ್ವೇ ರಘು? ಹೌದು ಸುಮಿತ್ರ, ಬಾಳೆಂಬ ಹೂಬಣದಲ್ಲಿ ನಾವಿಬ್ಬರು ಹಕ್ಕಿಯಂತೆ ಹಾರಾಡುತ್ತಾ ನವಿಲಿನಂತೆ ನಲಿದಾಡುತ್ತಾ ಇರೋಣ. ಎಷ್ಟು ಸೊಗಸಾಗಿ ಹಾರಾಡುತ್ತವೆ. ದುಂಬಿಗಳು ಹೀರಿಕೊಳ್ಳುವ ಮಕರಂದವಾಗಲಿ ಎಂದು ನಮ್ಮನ್ನು ಹರಸಿ ನಲಿದಾಡುತ್ತಲಿವೆ. ಹೌದು ರಘು, ಯಾಕೆಂದ್ರೆ ಹಕ್ಕಿಗಳು ಹಾರಾಡ್ತವೆ, ನವಿಲುಗಳು ಕುಣಿದಾಡ್ತವೆ. ಈ ನಾಟ್ಯ ಮಯೂರು ಅಂತೆ ನಾನು ನಿಮ್ಮ ಜೊತೆನೆ ಹಾಡಿಕೊಂಡಿಬೇಕಂತ ನನಗೂ ಕೂಡ ತುಂಬಾ ಆಸೆ ಆಗ್ತಾ ಇದೆ. ಐ ಲವ್ ಯು ರಘು, ಐ ಲವ್ ಯು. ಸದ್ಯಕ್ಕಂತೂ ಬೇಡ ಚಿನ್ನ, ಸಮಯ ಬಂದಾಗ ನಾನೇ ಕರೆದೊಯ್ಯುವೆ. ಹಾಗಾದ್ರೆ ಈ ಸಮಯದಲ್ಲಿ ನನ್ನ ಜೊತೆ ನೀವು ಸಂತೋಷಿಗೆ ಹಾಡಿಕೊಂಡಿದ್ರೆ ಅದೇ ನನಗೆ ಸಂತೋಷ ಅಂತ ನಾ ತಿಳ್ಕೊಳ್ತೀನಿ ರಘು. ನನ್ನ ಜೊತೆ ಹಾಡಿಕೊಳ್ಳಲೇಬೇಕು ನೀವು. ಆಯ್ತು ಸುಮಿತ್ರ. ಧಡಿಯ ಬೋಡಜರ್ ಅಂತವನ ಅಲ್ಲ ಆದಿರ್ದ ಬರೋ ಹುಡುಗಿಯರ್ ಕಾಣಂಗಿಲ್ಲ ಹಂಗ ತಗದಾಗ ಹಾಕೋತ ಬಿಟ್ಟೆ ಕಣ್ಣು ತೆರ್ಕೊಂಡ್ರೆ ಅಡ್ಯಾಡೋ ಸ್ವಲ್ಪ ಹಂಗ ಮುಚ್ಕೊಂಡು ಹೊಂಟ್ ಬಿಟ್ಟಿಯಲ್ಲ. ಏಯ್ ಕಣ್ಣಾಗ ತೋಳ್ಬಿದ್ರೆ ಮತ್ತೆ ಹೆಂಗಸರಿಗೆ ದಕ್ 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 ಗುದ್ಕೊಂಡು ಹಾಕೊಂಡು ಹೋಗಂತ ಹೇಳ್ತಾರ ನಿಮಗ. ಏನ್ ಮಾಡೋದ ಅವ್ ಈ ಊರಾಗ ಬೆಳಗಿಂದ ಸುತ್ತಿ ಸುತ್ತಿ ಸಾಕಾಗಿ ಹೋತು. ಒಂದು ಗಿಡಕ್ಕಿದು ಕೈ ಮಾಡಿ ಕರಿಬಲ್ವ ಒಳಗೆ ಬಂದು ಮಾಡಂತ ಹೇಳ್ಬೋದು. ನಮ್ಮ ಮಾವಂದ ಎದ್ದು ಬಿಟ್ಟವ್ತ ಈಗ. ಮಾವ ಅಂದ್ರ ಈ ಊರಿಗೆ ನಿಮ್ಮದು ಹೊಸ ಗಿರ್ರಕ್ಕೆ ಅಂದ್ರೆ ನೀವು ಹೊಸ ನಾನು ಚಾಯ್ಲಿ ರಿಪೇರಿ ಮಾಡಕ್ ಬಂದಾನೆ. ಏನಪ್ಪ ಏನ ಮಾಡ್ಕಂತ ಯಾಕತ್ತಿಲ್ಲ ಯಾಕೆ ಏನ್ ಮಾಡ್ಬೇಕಂತ ಮಾಡಿ ಏನ್ ಮಾಡ್ತೀಯ ನೀವು ಹೊರಗಿಂದ ಮಾಡೋದು ಹೊರಗಿಂದ ಮಾಡ್ತೀವಿ ಮತ್ತೆ ಒಳ್ಳೆ ಹೊರಗಿಂದ ಮಾಡೋದು ಹೊರಗಿಂದ ಮಾಡೈತಿ. ಲಂಗದಲ್ಲಾಡಿ ಹೊರಗಿಂದು ಹೊಳಗಿಂದು ಹೊರಗಿಂದು ಹೊಳಗಿಂದು ಅಂದ್ರೆ ಏನ್ರಿ ಅದು? ಹೊರಗಿಂದ ಅಂದ್ರ ನಿಮ್ ಫ್ರೆಂಡ್ ಕೂಡ
ಹೊರಗಿಂದ ನಿನ್ ಬಾಗಿಲು ಮುಚ್ಚಿದಂತ ಅರ್ಥ. ಹಂಗಂದ್ರೆ ರೀ ನನಗೆ ಹೊರಗೆ ಮಾಡ್ರಿ ನಮಗ ಹೊರಗ ಮಾಡ್ರಿ ಯಾಕಂದ್ರ ಒಳಗಿಂದು ಮೊನ್ನೆ ಒಬ್ಬ ಬಂದಿದ್ದೀನ್ರಿ ಅವ ಬೇಸ್ ಮಾಡಿಗೇನ್ರಿ ಇನ್ನೊಂದ್ಸಲ ಹೋಗಿ ಅವನ ಹತ್ರ ಮಾಡಿಸ್ಕೊಂಡು ಬಿಡ್ಲಿ ಆದ್ರ ಬರಬ್ಬರಿ ಮಾಡೇ ಇಲ್ರಿ ಅವ ಮಾಡಿದ್ದು ನನಗೆ ಯಾಕ ಸರಿನ ಅನಿಸ್ಲಿಲ್ಲ ಅದಕ್ಕೆ ನೀವು ಮ್ಯಾಗಿಂದ ನೀವು ಮಾಡಿಬಿಡ್ರಿ ಆ ಮಗನು ಈ ಮಾಲ ಕುಟ್ಟಿ ಕುಟ್ಟಿ ಮಾಲನ್ನ ಕಾಣಿಸ್ತಕ್ಕಂತ ಅಂದ್ರ ಅಂದ್ರ ಇದೇ ತರದ ಕಂಪ್ನಿ ಮಾಲ್ ಕುಟ್ಟಿ ಮಾಡಕ್ ಭಾಳ ತ್ರಾಸ ಆಗ್ತೈತಿ. ಯಾಕ ಕುಟ್ಟಿ 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 ಮಾಡಕ ನಿಮ್ಮ ಹತ್ರ ತಾಕತ್ತಿಲ್ಲೇನ ಹಂಗ ತಿಳ್ಕೊಂಡಿ ನಮ್ ಚಾವಿಲ್ಲ ಚುಪ್ಪ ನಮಗೆ ಗೊತ್ತಾಗುದಿಲ್ಲ ಮಾವ ಸಿಗಬಾರ್ದ ಸಿಕ್ಕತ್ ಅಂತ ಹೇಳಿ ಇಡಬಾರ್ದ ಜಗದಾಗ ಹಿಟ್ಟು ಬಿಟ್ರ ಆಮೇಲೆ ಸಿಕ್ಕೊಂಡು ಬಿಲ್ಲೆ 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 ಬಿಲ ಒದ್ದಾಡ್ಬೇಕಾಕತ್ತಿ ಮಾವ ನಿಮ್ಮಂತ ಗಿರಾಕಿಗಳು ಅವಸರ ಪಟ್ಟು ಬಿಟ್ರ ನಮ್ಮಂತ ತ್ರಾಸ ಆಗತ್ತೆ ನೀವು ಕೊಡ್ಬೇಕು ನಂಗ ಇಡುವ ಇಡುವ ಇಲ್ಲಿ ಇಡುವ ಇಡುವ ಇದೆಲ್ಲ ಏನ್ ಗಿರಾಕಿಗಳು ಹುಬ್ಳಿ ದಾರ್ ಕಡೆಗೆ ಹೋಗ್ಬಿಡ್ತಾರ ಹುಬ್ಳಿ ದಾರ್ ಕಡೆಗೆ ಹೋಗ್ಬಿಡ್ತಾರ ಸಾಕ ತಗಿದು ತೋರ್ಸೋದು ಮಾಡ್ತಾರ ಏನ್ರಿ ತೆಗಿದು ತೋರ್ಸುದು ಅದೇ ರೀ ಬೀಗ ತಲೆ ತೋರ್ತಾರ ಹಂಗೆ ಅಂದ್ರ ಯಾವ್ಯಾವ ಕಡೆ ಎಂತ ತೆಗಿರಕ್ಕಿರ್ತಾವ ಎಲ್ಲ ನಿಮಗೆ ಗೊತ್ತೈತ ಅಂದಂಗ ಹತ್ ಬಿಡ್ರಿ ಹಂಗಾರ ಒಂದಿಸ್ ಹೇಳಕ ಹುಬ್ಳಿ ಕಡೆಗೆ ಹೋದ್ರ ಹಂಗ ಹೂವಿನ ಅಂತ ಹುಡುಗ್ಯಾರ ಧಾರವಾಡಕ್ಕೆ ಹೋದ್ರ ಧಾರವಾಡ ಪೇಡೆ ಅಂತ ಹುಡುಗರ ಮುಂದೆ ದಾವಣಗೆರೆಗೆ ಹೋದ್ರ ಡೆಲ್ಲಿ ಭಾಷೆ ಅಂತ ಹುಡುಗರ ಹಂಗ ಕರ್ಕೊಂತ ಸಾಧಾರಣಕ್ಕೆ ಹೋದ್ರ ಬಂಗಾರಂತ ಹುಡುಗ್ಯಾರ ಬರ್ಗೆಟ್ಟ ನೀವು ಎಲ್ಲ ಹೆಂಗಸರು ನೋಡಿ ಹೊಲಸು ಗೊಬ್ಬೆದ್ದು ನರ್ರಕತ್ತತಿ ಹೋಗ್ಲಿ ಬಿಡ್ರಿ ಬರ್ರಿ ನಿಮ್ಮ ಹತ್ರ ಹೆಂಗಸರ ಬರ್ತಾರನ್ರಿ ಮಾಡಿಸ್ಕೊಳಕ ಎಲ್ಲ ಹೆಂಗಸರು ಯಾಕೆ ಬರ್ತಾರ ನಮ್ಮಂತ ಗಂಡನ ಬಾಳೆ ಮಾಡಕ್ ಹೇಳ್ತಾರ ಅದಕ್ಕಾಗಿ ನಿಮ್ಮಂತವ್ರ ಅಂತವ್ರು ಬಂದ್ರ ನೀರ್ ತರ್ಲಿ ಎಲ್ಲ ಹೆಂಗಸರು ಯಾಕೆ ಬರ್ತಾರ ನಮ್ಮಂತ ಗಂಡಸರ್ನ ಬಾಳೆ ಮಾಡಕ್ ಹೇಳ್ತಾಗ ಅದಕ್ಕಾಗಿ ಅಂತವ್ರು ಮಾತ್ರ ಮುಂದೆ ಬರ್ತಾರ ಹೋಗ್ಲಿ ಬಿಡ್ರಿ ಏನ ಎತ್ತಿ ಇಳಿಸೋದು ಅಂದ್ರಲ್ಲ ಅದು ಏನು ಎತ್ತಿ ಇಳಿಸೋದು ಅಂತ ಗೊತ್ತಾಗ್ಲಿಲ್ಲ ನಮಗ ಏರಿಸ್ಕೊಳ್ಳೋದಂದ್ರೆ ಏನಂತ ಗೊತ್ತಾಗ್ಲಿಲ್ಲ ಏರಿಸ್ಕೊಳ್ಳೋದಂದ್ರಲ್ಲ ಅದು ಗೊತ್ತಾಗ್ಲಿಲ್ಲ ಹೌದು ಮತ್ ನಿಮ್ ಅಂತವ್ರು ನೋಡಿ ತೆರ್ಕೊಂಡ್ ಕುಂತಿರ್ತಾರಲ್ಲ ಅಂದ್ರ ಅದು ತೆರ್ಕೊಂಡಿದ್ದು ಏನಂತ ಗೊತ್ತಾಗ್ಲಿಲ್ಲ ಬಿಡ್ರಿ ಹೋಗ್ಲಿ ನೀವು ಮಾಡ್ಬೇಕಾದ್ರ ಏರಿಸಿ ಮಾಡ್ತೀರ ಇಳಿಸಿ ಮಾಡ್ತೀರ ಇಟ್ಟು ಮಾಡ್ತೀರ ಹೆಂಗ ಮಾಡ್ತೀರ್ರಿ ನೀವು ಅಲ್ಲಿ 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 ಇದನ್ನ ತ್ಯಾಗ ಇರ್ಲಪ್ಪ ಮತ್ತೆ ಎದ್ರಾಗ್ರ ಸುಚ್ಚಿ ನಂದು ಸಿಜೇನ ಐತಿ ಈಗ ಯಾಕಂತ ಗಿರಕ್ ಬರ್ತೈತಿ ಯಾಕ ಎಬ್ಬರು ಮಾಡಕ್ ಅನ್ಕೊಂತ ದಬಾಜ್ ಬಿಡ್ತಾರ ಮಾಡತ್ತವ್ರ ದಂಡಿಗೆ ತಿಳಿದು ಅಂದ್ರ ಕಾಸ ಕೊಡುದಿಲ್ಲಂತಾರಿ ಅಂದ್ರ ಅಷ್ಟೊಂದು ಅನುಭವ ಐತೇನ್ರಿ ನಿಮ್ಗ ಮಾಡುದ್ರ ಅದನ್ನ ಪೇಜಿಗೆ ಐತಂದ್ರೆ ಅನುಭವ ತಗೊಂಡು ಏನ್ ಮಾಡ್ತಿ ಹೋಲ್ ಬಿಡ್ರಿ ಅಂತ ಗಿರ ಕೈ ಹಾಕುದ್ರಿ ಓ ದೊಡ್ಡ ಗಿರಿಗೆ ಕೈ ಹಾಕ್ತೇವೆ ರೀ ನಿಮ್ದೊಂದು ಐತಿ ಅಂದ್ರೆ ಹೊರಗೆ ತೋರಿಸ್ತಿದೆ ಐತ್ರಿ ಬಾ ದಿನ ಆತ್ರಿ ಇದು ಐತ್ರಿ ಕಿಲಿಕಪ್ಪ ನೋ ಮಿಸ್ಟೇಕ್ ಕಿಲಿಕಪ್ಪ ಐತ್ರಿ ಅದಕ್ಕಿನ್ನೂ ಚಾವಿ ಯಾವ ಬಂದು ಇಟ್ಟೇ ಇಲ್ರಿ ಅದನ್ನ ಕಳ್ಕೊಂಡ್ಬಿಟ್ಟಿನ್ರಿ ಮತ್ ನಿಮ್ಮ ಹತ್ರ ಐತಿ ತಂದ ತಗೋ ಇಟ್ಕೊಂಡ್ರೆ ಇಟ್ಕೊಂತೀನಿ ನೋಡ್ರಿ ಬೇಕಾರೆ ಕೊಟ್ರ ಯಾರು ಬಂದಾರ ನಾನು ನಾಲ್ಕ ದೇಶ ಸುತ್ತೀನಪ್ಪ ಇಂಥ ಗಿರಕಿ ಎಲ್ಲಿ ಬೆಟ್ಟಾಗಲಿ ನಡೆಯತ್ತ ರೀ ಯಾಕಂತ ಕೇಳ್ಬೇಕು ಯಾಕ್ರಿ ನಾನು ಇಷ್ಟು ದಿನ ಅಡ್ಡಾಡಿನಪ್ಪ ಒಂದು ಗಿರಾಕಿನ ಸಿಕ್ಕಿಲ್ಲ ಇರ್ಲಿ ಇರ್ಲಿ ಹಾ ನಿಮ್ದೊಂದು ಹೊರಗಿಂದ ಐಟಮ್ ತೋರಿಸ್ತೀರಾ ಏನ ಎಲ್ಲಿ? ಚಾವಿ ಅಲ್ಲದು ಚಾಯ್ ತಗೋ. ಸರಿಯಾಗಿ ಮಾಡ್ರಿ ಇಟ್ಕೋರಿ ಐತ್ ನೋಡ್ರಿ ಬರಾಬರಿ ಮಾಡಿ ನೋಡಿದ್ರ ದಪ್ಪಾಗಿ ಒಂದು ಅರ್ಧ ತಾಸು ಎಲ್ಲಾರ ಮೂಲ್ಯ ಕುಂತು ವಸ್ತಿ ಮಾಡಬೇಕನ್ನತ್ತ ನೋಡು ಯಾಕ ಅದನ್ನ ನೋಡಿ ಹೆದರ್ ಬಿಟ್ಟೇನ
ಭಯ ಆಗಾಕತ್ತನ ಅದು ನೋಡಿ ಹೆದ್ರಿಕ್ ಬರಕತ್ತೇನ್ರಿ ಏ ಛೇ 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 ಎಷ್ಟು ದಿವಸ ಅಂತ ಮುಚ್ಚಿಟ್ಟಿದ್ದನ ಎಷ್ಟೊಂದು ಹೊಲಸಾಗೈತಿ ಬರೀ ಮುಂದೆ ಯಾಕೆ ಅಲ್ಲ ಈ ಹೊಲಸಾಗೈತಿ ಯಾರು ಕೈ ಹಾಕಿಲ್ಲ ಅಂತೀರಿ ಎಷ್ಟು ಹೊಲಸಾಕತ್ತಂತೀರ ಪಾಪ ಎಷ್ಟು ಹೊಲಸಾಕತ್ತ ಈ ಒಂದು ಘಮ ಘಮ ನಾರಕತ್ತತಿ ನಂದು ಹೊಲಸಾಗೈತಿ ಒಂದು ಸೇಂಟ್ ಉಗ್ಗಿ 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 ನಾರಕಚ್ಚರಿ ದೋಸ್ತ ನೀವು ದಿನ ಬಂದ್ರೆ ನಮ್ಮದು ಸ್ವಚ್ಛ ಇರುತ್ತೆ ನೀವು ಬರೋದ ತಿಂಗಳಿಗೆ ಒಂದು ದಿವಸ 2 ತಿಂಗಳಿಗೆ ಒಂದು ದಿವಸ ಬಂದ್ರೆ ನಮ್ಮದು ಗಬ್ಬು ಹೇಳಾರ ಏನೇನು ತಳ 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 ಹೊಡಿತಿರ್ತ ಅರ್ಧಕ್ಕೆ ಹೇಳಕತ್ತಿದ್ದು ಏನ ಮುಂದೆ ಮ್ಯಾಗಿಂದ ನಾವು ವಾಸ ಮಾಡ್ತಿರ್ತೀವ ಒಳಗಿಂದ ವಾಸ ಮಾಡೋರು ನೀವು ಅಂದ್ರೆ ನಿಮ್ಮ ಮಾತಿನ ಅರ್ಥ ನಮ್ಮ ಅಲ್ಲ ನಿಮ್ಮ ಮಾತಿನ ಅರ್ಥ ಏನ್ರಿ ಅಂತ ಹೋಲ್ ಬಿಡ್ರಿ ನಮ್ಮ ಮಾತಿನ ಅರ್ಥ ಅಂದ್ರೆ ಒಳಗಿಂದ ಅಂದ್ರೆ ಸ್ವಚ್ಛ ಮಾಡೋದು ನಾವು ಮಾಡ್ಕೋತೀವಿ ಮ್ಯಾಗಿಂದ ಅಂದ್ರೆ ನೀವು ಮಾಡಕಂತೀರಿ ಅಂತ ಹೇಳಿದೆ ಮತ್ತು ಕಾಸು ಎಷ್ಟು ಇದಕ್ಕೆ ನಮ್ಮಂತ ಅನ್ಕೊಂಡ್ರೆ ನೀವು ಹೆಚ್ಚಿ ಕೊಟ್ಟು ನಾವೇನು ಇಟ್ಕೊಂತೀವಿ ಯಾಕಂದ್ರೆ ಅದರ 3 ಬಿಟ್ಟಾರ ಈಗ ಅದಿರ್ಲಿ ನಿಮ್ದು ಎಷ್ಟು ನಿಮ್ಮ ಹೆಸರೇನು ಏನದ ನಿಮ್ದು ಹಂಗ್ಯಾಕದ ನನ್ನ ಹೆಸರು ರೀ ಏನ್ರಿ ಮಕ್ಕಳು ಮಕ್ಕಳು ನಂದಿನ ಮದುವೆನ ಆಗಿಲ್ಲ ಬೇಗ ಕೂಡ ನಾನು ಸಂಗಾತ ಅದಿರ್ಲಿ ನಿಮ್ಮ ಹೆಸರು ಸಂಗು 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 ಅಂತ ಕರೀತಾರ್ರಿ ನಿನ್ನ ಹೆಸರೇನು ನನ್ನ ಹೆಸರು ಎಲ್ಲಾರು ಪ್ರೀತಿಯಿಂದ ಮನ್ಯಾಗ ಗೋವು ಅಂದ್ರ ಇಲ್ಲಿ ಮುಂದೆ ಕುಂತ ಮಂದಿ ಗೋವು ಗೋವು ಅಂತ ಕರೀತಾರ ಏನಮ್ಮ ನಿನಗ ಗೋವು 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 ತಡಿಯಪ್ಪ ತಡಿಯಪ್ಪ ಮತ್ತೆ ಹಂಗಿನ ಮಾಡಿ ಈಗ ಮೊದ್ಲ ಗಂಡಸರು ಅಂದ್ರೆ ಒಪ್ಪತ್ತಾಗ್ಬಿಟ್ಟಿಲ್ಲ ಈಗ ರೀ ಏನ ಮುಂದೆ ಪ್ರೀತಿಯಿಂದ ಗೋ ಅಂತ ಕರ್ಬಿಡ್ತೀನಿ ಕರೀಲ ನಾವು ನಾಚಿಗೆ ಹೋಗೋದು ಹಾ ಎಲ್ಲಿ ಬರ್ಬೇಕು ಎಲ್ಲಿಗೆ ಅಲ್ಲಿ ನಮ್ಮ ಊರಾಗ ಜಾಮು ಅಂತ ತಿರ್ಗೊಂಡ್ ಜಾಸ್ತಿ ಭಾಳ ದೊಡ್ಡ ಒಂದೇ ಒಂದ್ಸಲ ಬಂದ್ರೆ ಕಂಪ್ನಿ ಕೊಡ್ತೀವಿ ಅನ್ಯ ಕಂಪ್ನಿ ಕೊಡಕ್ ನಾನೇನ ಬರ್ಗೇಟ್ ಕಂಪ್ನಿ ಅಂತ ತಿಳ್ಕೊಂಡೆ ಎಲ್ಲಿಗಾರ ಬರಾಕ ಹೋಗ್ಲಿ ಬಿಡು ಎಲ್ಲೆಲ್ಲಿ ಹೋಗೋಣ ಅಂತ ಹೇಳ್ಬಿಡಂಗಾರ ಅಲ್ಲಿ ಬರ್ತೀನಂತ ರೊಕ್ಕ ಕೊಡ್ಬೇಕು ರೊಕ್ಕ ಕಾಸಾಗತ್ತೆ 5 ಅಲ್ಲೇ ಮಗನ 5,000 10,000 ಕೊಟ್ಟಂತೆ ನೀ ಬೇಕಂದ್ರಪ್ಪ ಯಾಕ 5 ನಿಮಿಷ ಮೊದ್ಲ ಹೋಗಂದ್ರ ಓಕೆ ನೀ ನಮ್ಗೆ ಟೈಮ್ ಇಲ್ಲ ಒಂದು ಚಲೋ ಮಾಡ್ಬಿಡು ಸ್ವಾತಿಕ ಶಾಂಪು ಹಚ್ಚಿ ಕೆಳದಳ ಏನು ಚಂದ ನರಕವ ಕೂದಲ ಕೆಮ್ಮನ ಎನ್ನಾಗಿ ನಂಬಿಗಿ ಬರುವಾಗಿ ಗೊಂಬಿನಾಗ ಇದ್ದರು ನನ್ನ ಕೈ ಮಾಡಿ ಕೈಯಾಗಿ ರೀ ನಾಳೆ ಬರಬ್ಬರ್ರಿ ಮಾಡ್ಕೊಂಬರ್ರಿ ಹಂಗಾರ ನಮ್ಮ ಅಮ್ಮಗೆ ಎದ್ದತ್ತಿಗೆ ಹುರುಪ್ ಎದ್ದತ್ತಿಗೆ ಎದ್ದತ್ತಿಗೆ ಎದ್ದತ್ತಿಗೆ
ರಘು ಬಾರೋ ಇಲ್ಲಿ. ಕರೆದಿರಿ ಅಪ್ಪಾಜಿ? ಹೌದಪ್ಪ, ನಾಳೆ ನಿನಗೆ ಕಣ್ಣೆ ನೋಡಲು ನನ್ನ ಗೆಳೆಯರೊಬ್ಬರು ಹೇಳಿದ್ದಾರೆ. ಅಚ್ಚುಕಟ್ಟಾದ ಮನಿತನ ಕಣ್ಣೆ ನೋಡುವುದಕ್ಕೂ ಸುಂದರವಾಗಿದ್ದಾರೆ. ಮದುವೆ ನನಗೆ ಈಗಲೇ ಬೇಡಪ್ಪ. ಬೇಡ ಎಂದು ಹೇಳುವುದಕ್ಕೆ ನೀನ್ಯಾರಪ್ಪ? ನೀನು ಬೇಡ ಎಂದು ಹೇಳುತ್ತಿರುವಿ, ಆದರೆ ನಿನ್ನ ವಯಸ್ಸು ಬೇಡ ಎಂದು ಹೇಳುವುದಿಲ್ಲ. ಅಪ್ಪಾಜಿ, ಮದುವೆ ಆಗೋದು ಬಿಡೋದು ನನ್ನ ಸ್ವಂತ ವಿಷಯಕ್ಕೆ ಸೇರಿದ್ದು. ಅದನ್ಯಾರು ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ನಾನು ಮದುವೆಯನ್ನಾದ್ರೂ ಆಗುತ್ತೇನೆ, ಯಾರನ್ನಾದ್ರೂ ಕಟ್ಟಿಕೊಂಡು ಮನೆಗೆ ಬರುತ್ತೇನೆ. ನೀನು ವಯಸ್ಸಿಗೆ ಬಂದಿರುವುದು ನಿಜ. ಯಾರ ಎದುರು ನಿಂತು ಮಾತನಾಡುತ್ತೀರಿ ಅನ್ನೋದು ಎತ್ತರವಿದೇನು ನಿನಗೆ? ಹುಟ್ಟುವುದು ಬಿಡುವುದು ನನಗೆ ಸೇರಿದ್ದು. ಮತ್ತೆ ನೀವಿಬ್ಬರು ಯಾಕೆ ಬಂದ್ರಿ ಅಂತ ಹುಟ್ಟುವಾಗಲೇ ಈ ತಂದೆ ತಾಯಿನ ಕೇಳಬೇಕಾಗಿತ್ತು. ಅದನ್ನು ಮರೆತು ಮದುವೆಯಾಗುವುದು ನನ್ನ ಸ್ವಂತ ವಿಷಯವೆಂದು ಹೇಳಲು ಬಂದಿರುವಿಯಾ? ಹೌದಣ್ಣ, ಮದುವೆ ಆಗೋದು ಗಂಡು ಹೆಣ್ಣುಗಳ ಸಂಬಂಧಪಟ್ಟ ವಿಷಯ. ಗಂಡು ಹೆಣ್ಣುಗಳು ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿರೆ ತಾನೇ ಮದುವೆ ಆಗಲು ಸಾಧ್ಯ. ಈಗ ಇವರು ನೋಡಿರುವ ಹೆಣ್ಣು ಕುಡಿನೋ ಕುಂಟಿನೋ ಆಗಿದ್ದರೆ ನಾನು ಅವಳೊಂದಿಗೆ ಸಂಸಾರ ಸಾಗಿಸಬೇಕು. ನಾನು ವಯಸ್ಸಿಗೆ ಬಂದ ಯುವಕ, ನನಗೂ ನನ್ನದೇ ಆದ ಸ್ವಾತಂತ್ರ್ಯ ಇದೆ. ನೀನು ವಯಸ್ಸಿಗೆ ಬಂದಿರುವುದು ನಿಜ. ಅದಕ್ಕಂದೇ ನಾನು ಈ ಪ್ರಶ್ನೆಯನ್ನು ನಿನ್ನ ಮುಂದೆ ಇಟ್ಟಿರುವುದು. ಯಾವ ತಂದೆಯು ತನ್ನ ಮಗನ ಬಾಳು ಹಾಳಾಗಲಿ ಎಂದು ಆಸೆ ಪಡುವುದಿಲ್ಲ. ರಘು, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬ ಮನುಷ್ಯನ ಬಗ್ಗೆ ಕೀಳಾಗಿ ಮಾತನಾಡಬಾರದು. ಅದು ನನ್ನ ಮನೆತನದ ಗೌರವದ ಪ್ರಶ್ನೆ. ಯಾರೇ ಆಗಿರಲಿ, ನಾನು ನೋಡಿದ ಕಣ್ಣೆಯ ಜೊತೆಗೆ ಮದುವೆ ಆಗಬೇಕು. ಇಂಪಾಸಿಬಲ್, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಇಷ್ಟಪಟ್ಟ ಹುಡುಗಿಯನ್ನೇ ನಾನು ಮದುವೆ ಆಗೋದು. ಅವಳು ಎಂಥವಳೆ ಆಗಲಿ, ನಾನು ಸಂಸಾರ ಸಾಗಿಸುವೆನು. ಅದೆಲ್ಲ ನಿಮಗೇಕೆ? ಹೆತ್ತವರ ಮಾಡಿದ ಉಪಕಾರಕ್ಕಿಂತ ಇವಳ ಉಪಕಾರ ಹೆಚ್ಚಾಯಿತು ಏನೋ ನಿನಗೆ? ಯಾವುದೋ ನಿನ್ನ ನಿರ್ಧಾರ? ಈ ಹಿಂದೆ ನಾನು ಕಾಲೇಜ್ ಓದುತ್ತಿರಬೇಕಾದರೆ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ. ನಾನು ಅವಳನ್ನೇ ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತನ್ನ ಸಿರಿತನವನ್ನು ಮರೆತು ನನ್ನನ್ನು ನಂಬಿಕೊಂಡು ಬದುಕುತ್ತಿರುವ ಆ ಹೆಣ್ಣಿಗೆ ನಾನು ಮೋಸ ಮಾಡಲಾರೆ. ಶಬ್ಬಾಷ್ ಮಗನೇ, ಶಬ್ಬಾಷ್. ನಿನ್ನನ್ನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಜನ್ಮ ಕೊಟ್ಟ ತಂದೆಯ ಮುಂದೆ ನಿಂತು ಇಂಥ ಮಾತನ್ನು ಹೇಳುತ್ತಿರುವೆ ಅಂದರೆ ನಿನ್ನ ಸಾಹಸ ಮೆಚ್ಚಲೇಬೇಕಾಗ್ತದೆ. ನನ್ನ ಬದುಕು, ನನ್ನ ಜೀವನ ನನ್ನ ಕೈಲಿದೆ. ನನ್ನ ಇಚ್ಛೆಯಂತ ಬದುಕುವ ಸ್ವಾತಂತ್ರ್ಯ ನನಗಿದೆ. ನಮ್ಮ ಪ್ರೀತಿ ಕಾಮಿಗಳ ಪ್ರೀತಿ ಅಲ್ಲಪ್ಪ, ನಿರ್ಮಲವಾದ ಪ್ರೀತಿ. ಪ್ರೀತಿ ಎಂಬುದು ಹೂವಿನಲ್ಲಿ ಪರಿಮಳ ಬೆರೆತಂತೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತನ್ನ ಸಿರಿತನವನ್ನೇ ಮರೆತು ನನ್ನನ್ನು ನಂಬಿಕೊಂಡು ಬದುಕುತ್ತಿರುವ ಆ ಹೆಣ್ಣಿಗೆ ನಾನು ಮೋಸ ಮಾಡಲಾರೆ. ರಘು, ಗುಣ ನೋಡಿ ಗೆಳೆತನ ಮಾಡುವಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಮ್ಮದು ಸಂಸಾರಸ್ಥರ ಮನೆತನವೋ ಪುಂಡ ಪೋಖ್ರಿಗಳ ಮನೆತನವಲ್ಲ. ಹಿಂದಿನಿಂದಲೂ ಘನತೆ ಗೌರವದಿಂದ ನಡೆದುಕೊಂಡ ಬಂದ ಮನೆ. ಇಂಥ ಮನೆತನದ ಮರ್ಯಾದೆಯನ್ನು ನೀನು ತೆಗೆಯಲು ನೋಡುತ್ತಿರುವಿಯ? ರಘು, ಹಣವಿರುವವರಿಗೆಲ್ಲರೂ ನಮ್ಮವರು. ಹಣ ತೀರಿದ ಮೇಲೆ ಅದೇ ಹೆಣ್ಣಿನ ಹತ್ತಿರ ನೀನು ಹೋದಾಗ ಭಿಕ್ಷುಕನಂತೆ 1-2 ರೂಪಾಯಿ ನಿನ್ನ ಕೈಯಲ್ಲಿ ಇಟ್ಟು ಹೊರಗೆ ನಿಲ್ಲೆಂದು ಹೇಳುತ್ತಾರೆ. ನೀನು ಓದಿ ವಿದ್ಯಾವಂತನಾದ ಮಾತ್ರಕ್ಕೆ ಈ ರೀತಿ ಮಾತನಾಡುವುದು ತಪ್ಪು. ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿ. ಸಣ್ಣದಾಗಿ ಮಾತನಾಡಿ ಸಣ್ಣವನೆನಿಸಿಕೊಳ್ಳಬೇಡ. ನಾನು ವಯಸ್ಸಿನಲ್ಲಿ ಸಣ್ಣವನಾದರೂ ವಿದ್ಯಾವಂತ, ಮೇಲಾಗಿ ಬ್ಯಾಂಕ್ ಮ್ಯಾನೇಜರ್. ನನಗೂ ದೊಡ್ಡವರೆನ್ನುವ ಮರ್ಯಾದೆ ಇದೆ. ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆಗುತ್ತೇನೆಂದು ಹೇಳಿದ್ದಕ್ಕೆ ಇಷ್ಟೊಂದು ರಾದಂತ ಮಾಡುತ್ತಿರಲ್ಲ. ಛೇ, ನೀವು ಒಬ್ಬ ಮನುಷ್ಯರೇ. ಅವಳು ನನ್ನ ಬಾಳ ಪುಟಗಳಲ್ಲಿ ಸುಮಿತ್ರಾಳಿಗೆ ನನಗೆ ಸರಿಯಾದ ಹೆಂಡತಿ ಎಂದು ನಾನು ತೀರ್ಮಾನಿಸಿಬಿಟ್ಟಿದ್ದೇನೆ. ಮುಚ್ಚು ಬಾಯಿ. ವಿದ್ಯಾವಂತರ ಮೈ ಆಗುವುದಕ್ಕೆ ನಿನ್ನನ್ನು ತಂದೆಯಾಗಿ ಯಾರ ಉಪದೇಶವೂ ನನಗೆ ಬೇಕಾಗಿಲ್ಲ, ಯಾರ ಬೆದರಿಕೆಯೂ ನನಗಿಲ್ಲ. ನನ್ನ ಕಾಲ ಮೇಲೆ ನಿಂತುಕೊಳ್ಳುವ ಶಕ್ತಿ ನನಗಿದೆ. ಅವಳು ಎಂಥವಳೇ ಆಗಲಿ, ನನ್ನ ಬಾಳಿನಲ್ಲಿ ನಾನು ತರುವ ಭಾಗ್ಯ ಜ್ಯೋತಿ ಅವಳು ಎಂದು ನಾನು ನಿರ್ಧರಿಸಿರುವೆ. ಮುಚ್ಚು ಬಾಯಿ. ನನ್ನ ಮನೆತನದ ಬಗ್ಗೆ ಕೀಳಾಗಿ ಮಾತನಾಡಿದರೆ ನಿನ್ನನ್ನು ಇಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. ವಿದ್ಯಾವಂತರ ಬಾಯಿಂದ ಬರುವ ಮಾತಾ ಇದು. ನೀನು ಓದಿ ವಿದ್ಯಾವಂತನಾದ ಮಾತ್ರಕ್ಕೆ ದೊಡ್ಡಸ್ತಿಗೆ ಮಾತನಾಡಬೇಡ ರಘು, ದೊಡ್ಡಸ್ತಿಗೆ ಮಾತನಾಡಬೇಡ.
ನೀನು ಈ ರೀತಿ ವರ್ತಿಸಿದರೆ ನಮ್ಮ ಮನೆತನದ ಗೌರವದ ಪರಿಸ್ಥಿತಿ ಏನಾಗುವುದೆಂದು ನೀ ಯೋಚಿಸಿದೆಯಾ? ನೀನು ಮಾಡುತ್ತಿರುವ ಈ ಕೃತ್ಯಕ್ಕೆ 4 ಜನಗಳ ಮಧ್ಯೆ ನಿಂತು ಮುಖವೆತ್ತಿ ತಿರುಗದಂತಾಗುತ್ತದೆ ಈ ತಂದೆಯ ಪರಿಸ್ಥಿತಿ. ನಿನಗೆ ಕಲಿಸಿರುವ ವಿದ್ಯೆ ದೊಡ್ಡವರ ಮುಂದೆ ನಿಂತು ಎದುರು ಮಾತನಾಡು ಎಂದು ಅಲ್ಲ, ನಮ್ಮ ಮನೆತನದ ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಿನ್ನ ಕೈಯಲ್ಲಿ ಇದೆ. ತಂದೆ ಮುಖಕ್ಕೆ ಮಚ್ಚಿ ಹಚ್ಚೋತ ಕೆಲಸ ನಾನೇನು ಮಾಡಿಲ್ಲ ರಾಗಣ್ಣ. ನನಗೂ ಮಾನ ಮರ್ಯಾದೆ ಇದೆ, ಅದನ್ನು ಬಿಟ್ಟು ನಿಂತಿಲ್ಲ. ಆದರೆ ನೀವು ಮೆಚ್ಚಿದ ಹೆಣ್ಣನ್ನು ಮಾತ್ರ ನಾನು ಮದುವೆ ಆಗಲಾರೆ. ನನ್ನ ಬಾಳ ಪುಟಗಳಲ್ಲಿ ಸುಮಿತ್ರಾಳೆ ನನಗೆ ಸರಿಯಾದ ಹೆಂಡತಿ ಎಂದು ನಾನು ತೀರ್ಮಾನಿಸಿ ಬಿಟ್ಟಿದ್ದೇನೆ. ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ನೀವು ಭಾಗಿಯಾಗಬೇಡಿ. ಹಾಗಾದರೆ ಇದೇ ನಿನ್ನ ನಿರ್ಧಾರವೇನು? ನನ್ನ ನಿರ್ಧಾರ ಹೇಳುತ್ತೇನೆ ಕೇಳು. ನೀನು ಅವಳನ್ನೇ ಮದುವೆಯಾಗಿ ಬಂದರೆ ಈ ಮನೆ ಹಚ್ಚಲವನ್ನು ತುಳಿಯುವುದಿಲ್ಲ. ಇನ್ನು ಕಾಲ ಮಿಂಚಿಲ್ಲ. ಯಾವುದಕ್ಕೊಂದು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ತಂದೆಯವರ ಮನಸ್ಸನ್ನು ನೋಯಿಸಬೇಡ. ನಾನು ಯಾವ ನಿರ್ಧಾರವನ್ನು ಯೋಚಿಸುವಂತಿಲ್ಲಣ್ಣ. ಅಣ್ಣ, ಹುಟ್ಟಿಸೋದು ತಂದೆ ತಾಯಿಯ ಕರ್ತವ್ಯ. ನಮ್ಮ ಇಚ್ಛೆಗೆ ಅನುಸಾರವಾಗಿ ನಡೆಯುವುದು ನಮ್ಮ ಕರ್ತವ್ಯ. ನಾರಿಯನ್ನು ಹೊರನೂಕಿ ಮಾರಿಯನ್ನು ತಂದಿಟ್ಟುಕೊಳ್ಳುವುದಕ್ಕೆ ನನ್ನಿಂದಾಗದು. ವಿಚಿತ್ರವಾಗಿದೆ ಈ ಕಲಿಯುಗ. ತಾನು ಮಾಡುತ್ತಿರುವ ಪ್ರೀತಿಗಾಗಿ ತನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾನಲ್ಲ ಈ ರಘು. ತನ್ನ ಭವಿಷ್ಯಕ್ಕಾಗಿ ಹೆತ್ತವರನ್ನೇ ದೂರ ತಳ್ಳಲು ನೋಡುತ್ತಿದ್ದಾನಲ್ಲ ಈ ಚಾಂಡಾಲ. ಏ ದೇವರೇ, ಇನ್ನು ಮುಂದೆ ನನ್ನ ಸಂಸಾರದಲ್ಲಿ ಏನೇನು ಕಾದಿದೆಯೋ ನಾನು ಅರಿಯೆ. ಲತಾ, ಯಾಕಮ್ಮ ಕಣ್ಣೀರು ಹಾಕುತ್ತಿರುವೆ? ಮೊದಲನೆಯದಾಗಿ ಗಂಡನ ಮನೆ ಸೇರಿ ಆ ಮನೆಯ ದೀಪ ಹಚ್ಚಿ ಮನೆ ಬೆಳಗಬೇಕಾದವಳು ನೀನು. ಅದನ್ನು ಮರೆತು ಕಣ್ಣೀರು ಹಾಕುತ್ತಾ ನಿಂತಿರುವೆಯಲ್ಲಮ್ಮ. ನೀನೇ ಏಕೆ? ಈ ಜಗತ್ತಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಹೀಗೆ ತವರು ಮನೆಯನ್ನು ಬಿಟ್ಟು ಹೊಸದಾಗಿ ಗಂಡನ ಮನೆ ಸೇರುತ್ತಿರುವಾಗ ದುಃಖಿಸುತ್ತಾ ನಿಲ್ಲುವುದು ಸಹಜಲತ. ಹೆತ್ತವರನ್ನು ಮರೆತು ಒಡ ಹುಟ್ಟಿದವರನ್ನು ಮರೆತು ಹೋಗುವುದಾದರೂ ಹೇಗೆ ಎಂದು ಅಲ್ಲವೇ ತಂಗಿ? ಅಮ್ಮ ಲತಾ, ಹೆಣ್ಣಿನ ಹಣೆ ಬರಹದಲ್ಲಿ ಆ ಬ್ರಹ್ಮ ಬರೆದಿರುವುದು ಇದೇ ಕಣಮ್ಮ. ಹರಿಯುವ ನದಿ ಒಂದ ಕಡೆ ನಿಲ್ಲುವುದು ಸಾಧ್ಯವಿಲ್ಲ. ಅದರಂತೆ ಹುಟ್ಟಿದ ಹೆಣ್ಣು ತವರಿನಲ್ಲಿ ನಿಂತು ಬಾಳುವುದಕ್ಕೆ ಸಾಧ್ಯವಿಲ್ಲಮ್ಮ. ಎಂದಾದರೂ ಒಂದು ದಿನ ಸುಗುಣಶೀಲವಂತ ಈ ಗಂಡನ ಮನೆ ಸೇರಿ ಅವನ ಸೇವೆ ಮಾಡುತ್ತಾ ಬಾಳುವುದೇ ಹೆಣ್ಣಿನ ಧರ್ಮ. ಅಲ್ಲ, ಗಂಡನ ಮನೆಯಲ್ಲಿ ಬಾಳೆ ಮಾಡೋದಕ್ಕೆ ನಾನು ಯೋಚಿಸುವುದಿಲ್ಲ. ಗಂಡನ ಮನೆಯಲ್ಲಿ ಸುಖದಿಂದ ಇರಬಹುದೆಂದು ನಾನು ಯೋಚಿಸಿದೆ. ಆದರೆ ಇದು ನೀವು ಸ್ಥಿತಿಯಲ್ಲಿ ನೋಡಿದರೆ ಎಲ್ಲಿ ಚಿಂತೆಯಲ್ಲಿ ಕೊರಗುವನೆಂಬ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದ್ದ ಆಸ್ತಿ ಎಲ್ಲ ಆ ಶ್ರೀಮಂತರ ಕೈ ವಸಿ ಆದ ಮೇಲೆ ಅದೇ ನನ್ನ ತಂದೆಯವರು ಹಸಿವು ನಿಂಗಿದರಲ್ಲ. ಅದೇ ನನ್ನ ತಂದೆಯವರು ಸತ್ತ ಮರು ವರ್ಷವೇ ನನ್ನ ತಾಯಿ ದೇವರ ಪಾದ ಸೇರಿಕೊಂಡರು. ಹೌದ್ರಿ, ಅದೇ ನನ್ನ ತಂದೆಯವರು ಇದ್ದಿದ್ರೆ ಹೇಗಾದರೂ ಮಾಡಿ ದುಡಿದು ಜೀವನ ಸಾಗಿಸಬಹುದಿತ್ತನ್ನ. ಅದ್ರ ಬಗ್ಗೆ ನಾನು ನಿನ್ನ ಬಗ್ಗೆ ಅಮ್ಮ, ಹುಟ್ಟಿಸಿದ ದೇವರು ಹುಲ್ಲು ಮೈಸಲಾರ ತಂಗಿ. ಗಂಡಸಾಗಿ ಹುಟ್ಟಿದ ಮೇಲೆ ದುಡಿದು ತಿನ್ನಲು ಶಕ್ತಿ ಕೊಟ್ಟಿದ್ದಾನೆ. ಹುಚ್ಚಿ ಅಂತ ಮಾತನಾಡುವೆ. ಹಣ ಆಸ್ತಿ ಇಲ್ಲ ಎಂದು ಧನಿಕರ ಮುಂದೆ ಭಿಕ್ಷೆ ಬೇಡಿ ತಿನ್ನುವಷ್ಟು ರಣ ಹೇಳಿ ಅಲ್ಲಮ್ಮ ಈ ನಿನ್ನ ಅಣ್ಣ. ನನ್ನ ಮೈ ಬೆವರನ್ನು ಭೂಮಿ ತಾಯಿ ಮಡಿಲಿಗೆ ಬಸಿದು ಸಂಪಾದಿಸಿದ ಹಣದಿಂದ ನನ್ನ ಜೀವನವನ್ನು ನಡೆಸಿಕೊಳ್ಳುತ್ತೇನಮ್ಮ. ತನ್ನಕ್ಕೂ ಗತಿ ಇಲ್ಲವೆಂದ ಸಮಯದಲ್ಲಿ ಒಂದು ಪಕ್ಷ ನೀರನ್ನಾದರೂ ಕುಡಿದು ನನ್ನ ಹಸಿವನ್ನು ಇಂಗಿಸಿಕೊಳ್ಳುವೆನೇ ವಿನಃ ಬೇರೊಬ್ಬನಿಂದ ಅಂಗಲಾಚಿ ಬೇಡಿಕೊಂಡು ತಿನ್ನುವುದಿಲ್ಲ ತಾಯಿ.
ಮಾನ ಮರ್ಯಾದೆ ಮುಚ್ಚಿಕೊಳ್ಳುವುದಕ್ಕೆ ಒಂದು ತುಣುಕು ಬಟ್ಟೆ ನೆರಳಾಗಿ ಆಶ್ರಯ ಪಡೆಯುವುದಕ್ಕೆ ಒಂದು ಗೇಣು ಜಾಗ ಇದ್ದರೆ ಸಾಕಮ್ಮ. ಅದರಲ್ಲೇ ನನ್ನ ನೆಮ್ಮದಿಯ ಜೀವನ ನಡೆಸಿಕೊಳ್ಳುತ್ತೇನೆ. ಅಲ್ಲ, ಈ ನಿನ್ನ ಸ್ವಭಾವ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಆದರೆ ಈ ಸಮಾಜದಲ್ಲಿ ನಿನ್ನಂತೆ ಬಾಳೆ ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಈ ದೌರ್ಜನ್ಯಕ್ಕೆ ಎಷ್ಟೋ ಮನೆ ಮಠಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ತುಂಬ್ತಾ ಇದ್ದಾರೆ ಈ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ, ಇನ್ನೊಬ್ಬರು ಹುಚ್ಚರಂತೆ ಬೀದಿಯಲ್ಲಿ ತಿರುಗುತ್ತಿರುವುದು ಈ ಸಮಾಜದಲ್ಲಿ ನೋಡಿ ನಗುವರು. ನೀನು ನೋಡ್ರಿ ಲತಾ, ಬಡತನವೆಂಬ ಭೂತ ನಮ್ಮ ಬೆನ್ನ ಹಿಂದೆ ಬಿದ್ದು ಕಾಡುತ್ತಿರಬೇಕಾದರೆ ಯಾರೇನು ಮಾಡಕ್ಕಾಗುತ್ತಮ್ಮ? ಅಂತ ಪಂಚ ಪಾಂಡವರಿಗೆ ವನವಾಸ ತಪ್ಪಿಲ್ಲವೆಂದ ಮೇಲೆ ನಮ್ಮಂತ ಬಡವರ ನಮ್ಮಂತ ನರಮಾನವರ ಪಾಡೇನು? ಲತಾ, ಬಡತನವಿದೆ ಎಂದು ಅದರಂತೆ ನಮ್ಮ ಮನಸ್ಸನ್ನು ಹರೆ ಬಿಟ್ಟರೆ ಹುಚ್ಚರಾಗದೆ ಬೇರೆ ದಾರಿನೇ ಇಲ್ಲಮ್ಮ. ಬಡತನದಿಂದ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಮಾನವೀಯತೆಯನ್ನು ಕಳೆದುಕೊಳ್ಳುವರಮ್ಮ. ಇನ್ನು ಕೆಲವರು ನಾವು ನಂಬಿಕೊಂಡ ಬಂದ ಮುತ್ತೆ ಮಾಣಿಕ್ಯ ಎಂದು ಮಾನ ಮರ್ಯಾದೆಯಿಂದ ಬಾಳುತ್ತಾರೆ. ಒಮ್ಮೆ ಕಳೆದುಕೊಂಡ ಮುತ್ತು ಮರಳಿ ಪಡೆಯಲು ಸಾಧ್ಯವಿಲ್ಲಮ್ಮ. ಲತಾ, ನಾನೊಂದು ಮಾತು ಹೇಳುವೆ, ಕೇಳುವೆಯಾ ತಂಗಿ? ಹೇಳಣ್ಣ, ನಿನ್ನ ಮಾತಿಗೆ ನಾನು ಎಂದಿಗೂ ಎದುರಾಡುವುದಿಲ್ಲ. ಅದೇನಂತ ಹೇಳಣ್ಣ? ಲತಾ, ನಿನ್ನ ಹತ್ರ ಒಂದು ಮುತ್ತು ಇದೆ. ಆ ಮುತ್ತೆ ಬೆಲೆ ಬಾತಕ್ಕಂಥ ಮುತ್ತಲ್ಲಮ್ಮ. ನಿನ್ನ ಪಕ್ಕದ ಮನೆಯವಳು ಬಹಳ ಶ್ರೀಮಂತಳು. ಅವಳ ಹತ್ರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮುತ್ತಿಟ್ಟುಕೊಂಡಿರುವಳು. ಆ ಮುತ್ತಿಗೆ ನೀನೆಂದು ಆಸೆ ಪಡಬಾರದಮ್ಮ. ಆ ಮುತ್ತಿಗಿಂತ ನನ್ನ ಮುತ್ತೆ ಬೆಲೆ ಬಾಳುವ ಮುತ್ತೆಂದು ತಿಳಿದು ಅದನ್ನು ಪೂಜಿಸುತ್ತಿರಬೇಕು. ಬೆಳ್ಳಗಿದ್ದಿದ್ದೆಲ್ಲ ಹಾಲೆಂದು ತಿಳಿಯಬಾರದಮ್ಮ. ಆ ಮುತ್ತು ನೋಡುವುದಕ್ಕೆ ನೋಡುವವರ ಕಣ್ಣಿಗೆ ಸುಂದರವಾಗಿ ಕಾಣಿಸುತ್ತದೆ ವಿನಃ ಅದರ ಒಳಗಿನ ಒಳಮರ್ಮವನ್ನು ಅರಿತವರಾರು. ಬೇಲಿಯ ಮೇಲೆ ಹರಡಿಕೊಂಡಿದ್ದ ಹೂವುಗಳು ಬೆಳ್ಳಗಿದ್ದರೇನಂತೆ, ಆ ಹೂವನ್ನು ನಾನು ಮುಡಿಯಬೇಕೆಂಬ ದುರಾಸೆ ನಿನ್ನಲ್ಲಿ ಮೂಡಬಾರದಮ್ಮ. ಅಮ್ಮ ಲತಾ, ಕಾರಣ ಇಷ್ಟೇ. ತಂದೆಯಂತಿರುವ ಮಾವ, ಮಕ್ಕಳಂತಿರುವ ಮೈದುನರು, ದೇವರಂತ ಪತಿ ಇರುವಾಗ ಇದಕ್ಕಿಂತ ಶ್ರೀಮಂತಿಕೆ ಇನ್ನೇತಕ್ಕೆ ಬೇಕಮ್ಮ? ಅಣ್ಣ, ನಾನು ಬೇರೆಯವರ ಮುತ್ತಿಗೆ ಆಸೆ ಪಡುವಂತಳಾಗಿದ್ರೆ ನಾನು ಹೆಣ್ಣಾಗಿ ಇರುತ್ತಿರಲಿಲ್ಲಣ್ಣ. ನಾಯಿ ಮುಟ್ಟಿದ ಮಡಿಕೆ ಅಂತ ಆಗ್ತಿತ್ತು ಈ ನನ್ನ ಜೀವನ. ಬೇರೆಯವರ ಸತ್ತಿಗೆ ಆಸೆ ಪಡುವಂತ ಹೆಣ್ಣು ನನ್ನ. ಆದ್ರೆ ನೀನು ಹೆತ್ತವರಿಗಿಂತ ಸಾಕಿ ಬೆಳೆಸಿದ ನನ್ನ ಅಣ್ಣನಿರುವಾಗ, ಈ ನನ್ನ ತವರಿನ ಹೂ ಹರಳಿದ ತವರಾಗಿರುವಾಗ, ಈ ತವರಿನ ಜಗತ್ತೇ ನಾನು ನಂಬಿರುವೆ ಅಣ್ಣ. ಅಣ್ಣ, ಅಷ್ಟೇ ಅಲ್ಲ, ನನ್ನ ಕೈ ಹಿಡಿದಿರುವ ಇರುವೆಕ ಈ ಮಾಂಗಲ್ಯವನ್ನೇ ನನ್ನ ತಲೆ ಮೇಲೆ 4 ಅಕ್ಷಿತ ಹಾಕಿ ಮಳೆ ಸುರಿದಾಗಲೇ ನಾನು ಹೊಸ ಪ್ರಪಂಚವನ್ನೇ ಕಂಡೆನ. ಹೊಸ ಪ್ರಪಂಚ ಕಂಡೆ. ಈ ಜಗತ್ತಿನಲ್ಲೇ ನನ್ನ ಪತಿ ದೇವರೆಂದು ನಾನು ನಂಬಿದವಳು. ಆದ್ರೆ ಈ ನಿನ್ನ ಸುಖಕ್ಕಾಗಿ ಹಡಿದವರನ್ನು ತಂದು ನಿಮ್ಮನ್ನೆಲ್ಲರನ್ನೂ ಎದೆ ಹಾಲು ಉಣಿಸಿ ಬೆಳೆಸಿದ ಎತ್ತವರನ್ನು ಮರೆತು ನಾನೊಬ್ಬಳೇ ಹೋಗುವುದಾದ್ರೆ, ನಾನು ಸುಖದಿಂದ ಬಾಳುವುದಾದ್ರೆ ದುಃಖಿಸಬೇಡ ಲತಾ, ದುಃಖಿಸಬೇಡ. ನಿನ್ನ ಮನದ ಭಾವನೆಯನ್ನು ಅರ್ಥ ಮಾಡಿಕೊಂಡು 4 ಹಿತ ನುಡಿಗಳನ್ನು ಹೇಳಲು ನಿನ್ನ ಹೆತ್ತ ತಾಯಿ ಇಲ್ಲಮ್ಮ. ಆ ಭಾಗ್ಯ ನೀನು ಪಡೆದುಕೊಂಡು ಬಂದಿಲ್ಲ. ಗಂಡನ ಹೃದಯ ಕಲ್ಲು ಹೃದಯ. ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥ ಮಾಡಿಕೊಳ್ಳಲಾರದಷ್ಟು ಕಠೋರವಾದದ್ದಮ್ಮ. ಲತಾ, ನೀನು ಕೊಟ್ಟ ಮನೆಗೆ ಬರೇ ಸೊಸೆಯಾಗಿದ್ದರೆ ಸಾಲದಮ್ಮ. ನಿನ್ನ ಅಕ್ಕಪಕ್ಕದ ಮನೆಯವರ ಹತ್ತಿರ ನಯ ವಿನಯದಿಂದ ನಡೆದುಕೊಳ್ಳಬೇಕಮ್ಮ. ಭಾವ ಮೈದುನರಿಂದ ಸಲ್ಲದ ಮಾತು ಬಂದರೆ ನೀನೆಂದಿಗೂ ಅವರಿಗೆ ಎದುರು ನುಡಿಗಳನ್ನು ನೀನು ಆಡಬಾರದಮ್ಮ.
ದುಷ್ಟಗಳಿಗೆ ಸಂದರ್ಭ ಒದಗಿ ಬಂದಾಗ ನಿನ್ನ ಪತಿ ನಿನ್ನ ಮೇಲೆ ಕೈ ಮಾಡಬಹುದು. ಆಗ ನೀನು ಚಂಡಿ ಅವತಾರ ತಾಳಬೇಡ. ಸಂಸಾರ ಎಂದ ಮೇಲೆ ಇವೆಲ್ಲ ಆ ಮನೆಯ ನಂದ ದೀಪವಾಗಿ ನೀನು ಬೆಳಗಬೇಕಮ್ಮ. ಹೆಣ್ಣು ಆ ಮನೆಯ ಭಾರ ಹೊತ್ತು ನಿಂತಾಗಲೇ ಹುಟ್ಟಿದ ಮನೆಗೂ ಮೆಚ್ಚಿದ ಮನೆಗೂ ನಿಂತು ತರುವಳು. ಅಣ್ಣ, ಈ ಲತಾ ನಿನ್ನ ತಂಗಿ ಅಣ್ಣ, ನಿನ್ನ ತಂಗಿ. ಈ ತಂಗಿಯೇ ತಾಯಿಯಿಂದ ಪಡೆಯೋದಕ್ಕಿಂತ ಹರವನ್ನು ನಿನ್ನಿಂದ ಪಡೆದುಕೊಂಡಿದ್ದೇನನ್ನ, ನಿನ್ನಿಂದ ಪಡೆದುಕೊಂಡಿದ್ದೇನೆ. ಆದರೆ ಗಂಡನ ಮನೆಯಲ್ಲಿ ಗಂಜಿಯೇ ಗುಡಿಸಲು ಲೇಸೆ ಎದ್ದು ನನ್ನ ಗಂಡ ಊಟ ಮಾಡಿದ್ರು ನಾನು ಊಟ ಮಾಡುತ್ತೀನಣ್ಣ. ಅವರು ಉಪವಾಸ ಮಲಗಿದ್ರು ನಾನು ಉಪವಾಸ ಮಲಗುತ್ತೀನಣ್ಣ. ನಿಜ ಲತಾ, ಹೆಣ್ಣಿಗೆ ಗಂಡನ ಮನೆಯೇ ಶಾಶ್ವತ. ಶಿವ ಪಾರ್ವತಿಯರು ಇಲ್ಲದ ಕೈಲಾಸ, ತಾಯಿ ಇಲ್ಲದ ತವರು, ತಾಳಿ ಇಲ್ಲದ ಕೊರಳು, ಫಲ ಕೊಡದ ಮರಗಳು ಇವೆಂದಿಗೂ ಶಾಶ್ವತವಲ್ಲಮ್ಮ. ಬಳ್ಳಿಗೆ ಮರದ ಆಸರೆ ಇದ್ದಂತೆ ಹೆಣ್ಣಿಗೆ ಗಂಡಿನ ಆಸರೆ ಇರಲೇಬೇಕು. ಶಿವ ಪಾರ್ವತಿಯರು ಇಲ್ಲದ ಕೈಲಾಸ, ಕೈಲಾಸವೇಕೆ? ಸತಿಪತಿಯರು ಮುನಿದರೆ ಮನಿ ಏಕೆ? ಇಲ್ಲದ ಅಂಗೈಯಲ್ಲಿದ್ದ ಬೆಣ್ಣೆಯನ್ನು ತಿಪ್ಪೆಗೆಸೆದು ತುಪ್ಪಕ್ಕೆ ಪರದಾಡುವಂತಾಗಬಾರದು, ಅಲ್ಲವೇನಮ್ಮ? ಅಣ್ಣ, ಏನನ್ನ ಹಾಗೆ ಮಾತನಾಡ್ತಾ ನಿಂತ್ಬಿಟ್ಟಿವಿ? ಬಸ್ ಬರೋ ವೇಳೆ ಇತ್ತು, ಬಾರಣ ಹೋಗೋಣ. ಅಯ್ಯೋ ಹೌದಲ್ಲವೇ, ನಡಿಯಮ್ಮ ಹೋಗೋಣ. ತಂಗಿ ಬಾಳೆಲ್ಲವೂ ನನಗೆ ಹಾಡಾಗಲಿ. ಬರಬೇಕು ಅಣ್ಣ, ಹೊರಗಡೆ ಬಂದು ನೋಡು ಯಾರು ಬಂದಿದ್ದಾರೆ. ಯಾವ ಬಂದ್ರಿ? ಈಗ ತಾನೇ ಬಂದೆ ಬಾವ. ಇವಳನ್ನು ಯಾಕೆ ಕರೆದುಕೊಂಡು ಬಂದೆಯೋ? ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು. ಏನ್ರಿ, ಅವತ್ತಿ ನೀವೇ ತಾನೇ ಹೇಳಿದ್ದು ಮನೆಯಲ್ಲಿ ಅಡಿಗೆ ಮಾಡೋರು ಯಾರಿಲ್ಲ, ಆದಷ್ಟು ಬೇಗ ಬಂದು ಬಿಡು ಅಂತ ಹೇಳಿದ್ರಲ್ಲ. ಅದಕ್ಕಾಗಿ ಎಲ್ಲಿ ನನ್ನ ಪತಿದೇವರು ಕೈ ಸುಟ್ಟುಕೊಂಡು ಬಿಡ್ತಾರೆ ಅಂತ ಓಡೋಡಿ ಬಂದ್ಬಿಟ್ಟಿ. ಸರಿಯಾಗಿ ಹೇಳಿದೆ ಅತ್ತಿಗೆ. ಇನ್ನು ಮುಂದೆ ನಮ್ಮ ಅಣ್ಣನ ಕೈ ಸುಟ್ಟುಕೊಳ್ಳುವ ವನವಾಸವೇ ತೆಪ್ಪಿ ಹೋಯಿತು. ಭಾವ, ಹೂವು ಅರಳುವ ಮುನ್ನ ಬಳ್ಳಿಯ ಆಸರೆ ಪಡೆದಿರುತ್ತದೆ. ಅರಳಿದ ಮೇಲೆ ಆ ಹೂವು ದೇವರ ಪಾದ ಸೇರುತ್ತದೆ. ಹೆಣ್ಣು ಯೌವನಕ್ಕೆ ಅಡಿ ಇಡುವ ಮುನ್ನ ತಂದೆ ತಾಯಿ ಪೋಷಕರ ಆಸರೆ ಪಡೆದಿರುತ್ತದೆ. ಯೌವನ ತುಂಬಿ ತಲೆಯ ಮೇಲೆ 4 ಅಕ್ಷತೆ ಕಾಳು ಬಿದ್ದಾಗ ಆ ಹೆಣ್ಣು ಬಯಸುವುದು ಗಂಡನ ಆಸರೆ. ಈಗ ಇವಳು ನಿಮ್ಮ ಆಸರೆಯ ಪಡೆಯನ್ನು ಬಂದಿರುವಳು. ಮಾವ, ಈ ನನ್ನ ತಂಗಿಯನ್ನು ನಿಮ್ಮ ಮಡಲಿಗೆ ಹಾಕಲು ಬಂದಿರುವೆ. ಇವಳ ಬಾಳಿನಲ್ಲಿ ಏನಾದರೂ ಲೋಪ ದೋಷಗಳು ಕಂಡು ಬಂದರೆ ತಿದ್ದಿ ಹೇಳಬೇಕೆಂದು ಇವಳ ಪರವಾಗಿ ನಾನು ಕ್ಷಮಾಪಣೆ ಕೇಳುವೆ ಮಾವ. ನಿನಗೆ ತಂಗಿ ಆದರೆ, ಈ ಲತಾ ನಿನಗೆ ತಂಗಿ ಆದರೆ
ನನ್ನ ಜೀವನ ಪರ್ಯಂತ ಬಾಳನ್ನು ಕೊಡುವ ನನ್ನ ದೇವತೆ ಎಂತ ಕಷ್ಟ ದುರ್ಗತಿ ಒದಗಿ ಬಂದರೂ ಅದನ್ನು ಎದುರಿಸುವ ಧೈರ್ಯ ನಮ್ಮಲ್ಲಿ ಇದೆ. ಈ ಬಟ್ಟೆ ಬದಲಾಯಿಸಿದಂತೆ ಈ ಮನಸ್ಸನ್ನು ಬದಲಾಯಿಸುವಂತ ಒಕ್ಕಲಿಗ ನಾನಲ್ಲ. ಮಾತಿಗೆ ತಕ್ಕಂತೆ ನಡೆಯುವುದೇ ನಮ್ಮ ಉದ್ದೇಶ. ಮಾವ, ನಾನು ಹಾಗಂತ ಹೇಳಲಿಲ್ಲ. ನನ್ನ ತಂಗಿ ಬಡತನದಲ್ಲಿ ಬೆಳೆದವಳು, ಸಂಸಾರದ ಕಷ್ಟ ಸುಖಗಳನ್ನು ಅರಿತವಳಲ್ಲ. ಅವಳ ಬಾಳಿನಲ್ಲಿ ಏನಾದರೂ ಅಡ್ಡಿ ಆತಂಕಗಳು ಬಂದರೆ ಅವುಗಳನ್ನು ಎದುರಿಸಿ ಬಾಳುವ ಚೈತನ್ಯ ಅವಳಲ್ಲಿಲ್ಲ. ಗಿರೀಶ, ಅತ್ತಿಗೆ ಬಂದಿರುವುದು ದೇವರಿರುವ ದೇವಾಲಯಕ್ಕೆ. ನೀನು ಯಾವುದಕ್ಕೂ ಚಿಂತಿಸಬೇಡ. ಪತಿಗೆ ತಕ್ಕ ಸತಿಯಾಗಿ, ಮಾವನವರಿಗೆ ಮಗಳಾಗಿ, ಮೈದುನರಿಗೆ ತಾಯಾಗಿ ಮನಿ ಸೇರಿದ್ದಾಳೆ. ಅದಕ್ಕೆ ತಕ್ಕಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ನನ್ನ ಹೆತ್ತ ತಾಯಿ ಬೇರೆ ಅಲ್ಲ, ಈ ನನ್ನ ಅತ್ತಿಗೆ ಬೇರೆ ಅಲ್ಲ. ರವಿ, ಆ ಭರವಸೆಯಿಂದಲೇ ನನ್ನ ತಂಗಿಯನ್ನು ನಿಮ್ಮ ಮಡಲಿಗೆ ಹಾಕಿರುವೆ. ಹೆತ್ತ ತಾಯಿ ಪ್ರೀತಿ ಇಲ್ಲದೆ ಬೆಳೆದವಳು, ಸಂಸಾರದ ಸಮಸ್ಯೆಗಳನ್ನು ಕೇಳಿ ತಿಳಿದುಕೊಂಡು ಬೆಳೆದವಳು. ಈಗ ಸಮಸ್ಯೆಗಳನ್ನು ತಿದ್ದಿ ಹೇಳುವುದು, ಅವಳಿಗೆ ಅರಿವಿನ ಜ್ಞಾನವನ್ನು ಉಂಟು ಮಾಡುವುದು ನಿಮ್ಮ ಕರ್ತವ್ಯ. ಮೇಲೆ ಅವಳಿಗೆ ತಂದೆ ತಾಯಿ ಬಂಧು ಬೆಳಗ ಎಲ್ಲವೂ ನೀವೇ ಮಾವ. ಬೆಣ್ಣೆ ದುರ್ವಾಸನೆ ತುಂಬಿದರೆ ಯಾರು ಅದನ್ನು ಅಂಗಳಕ್ಕೆ ಚೆಲ್ಲುವುದಿಲ್ಲ. ಮತ್ತೆ ಅದನ್ನು ಚೆನ್ನಾಗಿ ತೊಳೆದು ಆಹಾರಕ್ಕೆ ಬೆಳೆಸುತ್ತಾರೆ. ಇಂದಲ್ಲ ನಾಳೆ ಇಲ್ಲದ ನನ್ನ ಸಂಸಾರದ ಕಷ್ಟ ಸುಖಗಳನ್ನರಿತು ಬಾಳನ್ನು ಬೆಳಗುವ ಭರವಸೆ ನನಗಿದೆ. ಬೆಳಗುವ ನಂದಾದೀಪ ನಂದಿ ಹೋಗಲು ನಾವು ಕೈ ಬಿಡುವುದಿಲ್ಲ. ಆ ನಂಬಿಕೆಯಿಂದಲೇ ನಾನು ಇವಳಿಗೆ ಬಾಳ ಕೊಟ್ಟಿರುವುದು. ತುಂಬಾ ಸಂತೋಷ ಮಾವ. ನಿಮ್ಮಂಥವರ ಕೈ ಹಿಡಿದು ಈ ಮನೆ ಸಸಿಯಾಗಿರುವುದಕ್ಕೆ ನನ್ನ ತಂಗಿ ಯಾವ ಜನ್ಮದ ಪುಣ್ಯ ಮಾಡಿದ್ದಳೋ ಏನೋ. ಲತಾ, ಎಲ್ಲ ಹೆಣ್ಣು ಮಕ್ಕಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದರೆ ತಮಗೆ ಇಷ್ಟ ಬಂದಿದ್ದನ್ನು ಕೇಳಿ ಇಸಿದುಕೊಂಡು ಹೋಗುತ್ತಾರೆ. ಆದರೆ ನೀನು ಏನನ್ನು ಬೇಡಲಿಲ್ಲ. ಇಂತಹದು ಬೇಕು ಎಂದು ಕೇಳಿ ಯಾವತ್ತೂ ನನ್ನ ಮನಸ್ಸನ್ನು ನೋವಿಸಲಿಲ್ಲ. ನೀನು ಬೇಡಿದ್ದನ್ನು ತಂದು ಕೊಡುವ ಶಕ್ತಿ ನನ್ನಲ್ಲಿಲ್ಲ. ಆದರೆ ಒಂದು ಹೆಣ್ಣನ್ನು ತವರು ಮನೆಯಿಂದ ಹಾಗೆ ಕಳಿಸಬಾರದು. ಒಂದು ನೂಲನ್ನಾದರೂ ತವರು ಮನೆ ಉಡುಗೊರೆ ಕೊಟ್ಟು ಕಳಿಸಬೇಕೆಂದು ಹಿರಿಯರ ಹೇಳಿದ ಮಾತನ್ನು ನಾನು ಕೇಳಿರುವೆನಮ್ಮ. ಅಣ್ಣ, ನಾನು ಯಾವತ್ತೂ ಆ ಉಡುಗೊರೆ ನಾನು ಕೇಳಲಿಲ್ಲಣ್ಣ. ಆಸ್ತಿ, ಅನ್ನ, ಐಶ್ವರ್ಯ ನಾನು ಯಾವುದು ಬಯಸುವುದಿಲ್ಲಣ್ಣ. ಆದರೆ ಹಿತವಾದಾಗ ತವರ ಮನೆಯಲ್ಲಿ ಬಂದಾಗ ಯಾವುದು ಮನಸ್ಸನ್ನು ನೋಯಿಸಲಾರದೆ ತವರ ಮನೆಗೆ ಬಂದಾಗ ಎರಡು ನುಡಿಗಳನ್ನು ಮಾತನಾಡಿಸಿದ್ರೆ ಅದೇ ನೀನು ಕೊಡುವ ಉಡುಗೊರೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಹೆತ್ತ ತಾಯಿ ಇದ್ದಿದ್ದರೆ ನಿನ್ನನ್ನು ತವರಿನಿಂದ ಅದೆಷ್ಟು ಶೃಂಗಾರ ಮಾಡಿ ಕಳಿಸುತ್ತಿದ್ದಳು ಏನೋ. ನಿನಗೆ ಉಡುಗೊರೆಯಾಗಿ ಕೊಡುವುದಕ್ಕೆ ನನ್ನ ಹೆತ್ತವರು ನನಗೆ ಏನು ಉಳಿಸಿ ಹೋಗಿಲ್ಲವಮ್ಮ. ನನ್ನದು ಎಂದು ಹೇಳಿಕೊಳ್ಳುವುದಕ್ಕೆ ಉಳಿದಿರುವುದು ಅದು ಒಂದು ಮನೆ. ಅದು ಈಗ ನನ್ನದು ಎಂದು ಹೇಳಿಕೊಳ್ಳುವ ಹಕ್ಕು ನನಗಿಲ್ಲಮ್ಮ. ಅಂದರೆ ಅಂದರೆ ಆ ಮನೆಯನ್ನು ಮಾರಿ ಚಿನ್ನ ಸರವನ್ನು ನಿನಗೆ ಉಡುಗೊರೆಯಾಗಿ ತಂದಿರುವೆನಮ್ಮ. ಅಣ್ಣ, ಅಣ್ಣ, ಯಾಕಣ್ಣ ಬಂದ ಈ ನಿನ್ನ ಹುಚ್ಚುತನ? ಒಂದು ನೆರಳಿಗಾಗಿದ್ದ ಮನೆಯನ್ನು ಒಂದು ಚೈನಿಗೋಸ್ಕರ ಆ ಮನೆಯನ್ನೇ ಮಾರಿಬಿಟ್ಟಿಯಲ್ಲಣ್ಣ, ಮಾರಿಬಿಟ್ಟಿಯ ಅಣ್ಣ. ಈ ನಿನ್ನ ನೆರಳಿಗೋಸ್ಕರವಾಗಿ ಆ ಮನೆಯನ್ನು ಇಟ್ಟುಕೊಳ್ಳಬೇಕಾದ ನೀನು ಈ ನಿನ್ನ ತಂಗಿಯ ಮಾಂಗಲ್ಯ ಸೂತ್ರಕ್ಕಿಂತ ಆ ಚಿನ್ನದ ಮೇಲನೆ ಆಯ್ತಲ್ಲ. ಗಿರೀಶ, ನಿನ್ನ ಅವಿವೇಕ ಮನುಷ್ಯನನ್ನು ನಾನೆಲ್ಲೂ ನೋಡಿಲ್ಲ. ಛ, ನೀನು ಎಷ್ಟು ಬುದ್ಧಿವಂತ ಅಂತ ತಿಳಿದಿದ್ದೆ. ಆದರೆ ಈಗ ಗೊತ್ತದ್ದು ನೀನೊಬ್ಬ ಮೂರ್ಖನೆಂದು. ನೀನು ಉಡುಗೊರೆ ಕೊಡದಿದ್ದರೆ ಇವಳ ಪಾಪವೇನು ನಿನಗೆ ತಟ್ಟುತ್ತಿರಲಿಲ್ಲ. ನನ್ನ ಅಣ್ಣನಂತ ಅಪ್ಪಟ ಚಿನ್ನವೇ ತನ್ನ ಪಕ್ಕದಲ್ಲಿರುವಾಗ ಇನ್ನು ಇಂಥ ಚಿನ್ನಕ್ಕೆಲ್ಲ ಆಸೆ ಪಡುವಂತ ಹೆಣ್ಣಲ್ಲ ನನ್ನ ಅತ್ತಿಗೆ.
ಅಂಥದಕ್ಕೆಲ್ಲ ಆಸೆ ಪಡುವಂಥವರಾಗಿದ್ದರೆ ಇಂಥ ಬಡಪಾಯಿ ಮನೆ ಸೊಸೆಯಾಗಿ ಬರುವುದಕ್ಕೆ ಕೇವಲವು ಆಸೆ ಪಡುತ್ತಿರಲಿಲ್ಲ. ಇಂಥ ಮನೆಯಲ್ಲಿ ನೀನು ದೊಡ್ಡಸ್ತಿಗೆ ತೋರಿಸಲು ಬಂದಿರುವೀಯ. ಅಪಾರ್ಥ ಭಾವಿಸಬೇಡ ರವಿ, ನಾನು ದೊಡ್ಡಸ್ತಿಗೆ ತೋರಿಸಲು ಬಂದಿಲ್ಲ. ಸಮಾಜದಲ್ಲಿ ಎಲ್ಲ ಹೆಣ್ಣು ಮಕ್ಕಳಂತೆ ನನ್ನ ತಂಗಿಯು ತವರು ಮನೆ ಉಡುಗೊರೆಯನ್ನು ಪಡೆದು ಸಂತೋಷದಿಂದ ತವರನ್ನು ಹೊರಸುತ್ತಿರಲಿ ಎಂದು ಈ ಚಿನ್ನದ ಸರವನ್ನು ಕೊಂಡು ತಂದನೇ ವಿರಹ ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಹೆಣ್ಣು ತವರು ಮನೆಯಲ್ಲಿ ಕಣ್ಣೀರು ಹಾಕಿದರೆ ತವರಿನಲ್ಲಿ ಪ್ರಜ್ವಲವಾಗಿ ಉರಿಯುತ್ತಿರುವ ನಂದ ದೀಪವೇ ನಂದುವುದು. ಪ್ರಜ್ವಲವಾಗಿ ಉರಿಯುವುದಕ್ಕೆ ಇನ್ನೇನು ಉಳಿದಿದೆಯೋ ತವರಿನಲ್ಲಿ? ಎಲ್ಲ ಸರ್ವನಾಶವಾಗಿಲ್ಲವೇ? ಇದಕ್ಕೆಲ್ಲ ಅತ್ತಿಗೆಯ ಕಣ್ಣೀರೇ ಕಾರಣ ಅಲ್ಲವೇ ಗಿರೀಶ? ಹೋಗಲಿ ಬಿಡೋ ರವಿ, ತಿಳಿಯದೆ ತಪ್ಪು ಮಾಡಿದ್ದಾನೆ. ಮಾವ, ನಾನಿನ್ನು ಹೋಗಿ ಬರುತ್ತೇನೆ. ಎಲ್ಲಿಗೆ ಹೋಗುವೆ ಗಿರಿ? ಇನ್ನು ಮುಂದೆ ನೀನು ಇಲ್ಲೇ ಇರಬೇಕು. ಬೇಡ ಮಾವ, ನನಗಿನ್ನೂ ಶಕ್ತಿ ಕುಂದಿಲ್ಲ. ಎಲ್ಲಿಯಾದರೂ ಕೂಲಿ ಮಾಡಿ ಜೀವಿಸುತ್ತೇನೆ. ಮಾವ, ನನ್ನ ತಾಯಿ ನನಗೆ ಒಂದು ನುಡಿಯನ್ನು ಹೇಳಿದ್ದಳು. ಮಕ್ಕಳೇ, ಬಡತನವಿದೆ ಎಂದು ಕಂಡವರ ಮನೆ ಎಂಜಲಕ್ಕೆ ಕಾದು ಕುಳಿತುಕೊಳ್ಳಬೇಡಿ. ಕೈಲಾದಷ್ಟು ಸಂಪಾದಿಸಿ ದುಡಿದು ತಿನ್ನಿ ಎಂದು. ಲತಾ, ತೆಗೆದುಕೊಳ್ಳಮ್ಮ ಈ ಸರವನ್ನು. ನಾನಿನ್ನು ಬರುತ್ತೇನೆ. ಇನ್ನು ಗಿರೀಶ, ಈ ಮನೆಯಿಂದ ಅಷ್ಟು ಸುಲಭವಾಗಿ ಹೋಗಲು ಸಾಧ್ಯವಿಲ್ಲ. ಏಕೆ ಮಾವ? ನಿನ್ನ ಮಾವನು ಹೊರ ಕೆಲಸದಲ್ಲಿ ಒಬ್ಬನೇ ಪೇಚಾಡಬೇಕಾಗುತ್ತದೆ. ಅವನ ಜೊತೆಯಲ್ಲಿ ನೀನು ಇದ್ದರೆ ಎಷ್ಟು ಅನುಕೂಲವಲ್ಲವೇ? ಇದು ಕಂಡವರ ಮನೆಯಲ್ಲಪ್ಪ, ನಿನ್ನ ತಂಗಿಯ ಮನೆ. ತಾನು ತಿನ್ನುವ ಅನ್ನದಲ್ಲಿ ನಿನಗೆ ಅರ್ಧ ಪಾಲು ಕೊಡಲಾರಳೆ. ಅಂತ ಕಟುಕ ಹೃದಯವಲ್ಲ ಈ ನಿನ್ನ ಲತಾ. ಗಿರೀಶ, ಅಪ್ಪಾಜಿ ಹೇಳುವುದರಲ್ಲಿ ಸತ್ಯವಿದೆ. ನಾವು ತಿನ್ನುವ ಒಂದೊಂದು ಅನ್ನದ ಅಗಳುಗಳು ನಮ್ಮದಾಗಿರುವುದಿಲ್ಲ. ಎಷ್ಟೋ ಅಗಳುಗಳು ನಾಯಿ ನರಿಗಳ ಪಾಲು ನೆಲದ ಪಾಲಾಗಿ ಹೋಗುತ್ತವೆ. ಅಂಥದರಲ್ಲಿ ನಿಮಗೆ ಅನ್ನ ಹಾಕಲಾರದಷ್ಟು ಪಾಪಿಗಳಂದುಕೊಂಡಿರುವೆ ನಮ್ಮನ್ನು. ನಮ್ಮಲ್ಲಿ ಆ ಭರವಸೆ ನಿನಗಿಲ್ಲದಿದ್ದರೆ ನಿನ್ನನ್ನು ಇರಲು ಒತ್ತಾಯ ಮಾಡುವುದಿಲ್ಲ. ಆಯ್ತು ರವಿ, ನಿಮ್ಮ ಆಸೆಯನ್ನು ನಿರಾಶೆ ಮಾಡಲು ನನ್ನ ಮನಸ್ಸು ಒಪ್ಪದು. ಇನ್ನು ಮುಂದೆ ಈ ನನ್ನ ಮಾವನ ಜೊತೆಗೂಡಿ ಭುಜಕ್ಕೆ ಭುಜ ಕೊಟ್ಟು ದುಡಿಯುತ್ತೇನೆ. ಆಯ್ತೇ ರವಿ? ತುಂಬಾ ಸಂತೋಷ ಗಿರೀಶ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಒಳಗಿ ಇಳುತ್ತ ಹುಟ್ಟಿದಿರುವುದು ಎನ್ನುವ ಕಲ್ಪನೆ ಮಣಿಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮಣಿಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವನಿಂದು ಪ್ರೇಮ ಸ್ವಲ್ಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮಣಿಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮಣಿಯೇ ಮಂತ್ರಾಲಯ ಮನಸ್ಸೇ ದೇವಾಲಯ.
ಮನೆಯಿಂದ ಎಲ್ಲರಿಗೆ ಊಟಕ್ಕೆ ಬಡಿಸಲಿ. ಆಯ್ತು, ಬನ್ನಿ ಮಾಮ, ಒಳಗಡೆ ಊಟ ರೆಡಿ ಆಗಿದೆ, ಊಟ ಮಾಡೋಣ. ರಾಮಣ್ಣ, 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 ಯಾರು ಶ್ರೀಮಂತರು ಅಪರೂಪಕ್ಕೆ ಈ ಬಡವನ ಮನೆಗೆ ಬಂದಿರುವಿರಿ. ಬನ್ನಿ ಶ್ರೀಮಂತರೇ, ಕುಳಿತುಕೊಳ್ಳಿರಿ. ಲೋಕ ಕೊಳ್ಳಲು ಬಂದಿಲ್ಲ ರಾಮಣ್ಣ, ಸಾಲದ ವಸೂಲಿಗಾಗಿ ಬಂದಿದ್ದೇನೆ. ಸಾಲ ಎಂದರೆ ಈಗ ಇನ್ನು ಏನು ಉಳಿದಿದೆ ಶ್ರೀಮಂತರೇ? ಬೆಳೆ ನೋಡಿದರೂ ಇನ್ನು ಹೊಲದಲ್ಲೇ ಇದೆ. ಬೆಳೆ ಬಂದ ಕೂಡಲೇ ಸದ್ಯದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಸಾಲವನ್ನು ಮುಟ್ಟಿಸಿ ಬಿಡುತ್ತೇನೆ. ಅರ್ಜೆಂಟ್ ಎಂದರೆ ನನ್ನಿಂದ ಆಗದು ಶ್ರೀಮಂತರೇ. ಆಗದು ಎಂಬ ಮಾತೇ ಇಲ್ಲ ರಮಣ್ಣ. ನನಗೀಗಾಗಲೇ ಹಣದ ತೊಂದರೆ ಈ ಬಹಳ ವಿಪರೀತವಾಗಿದೆ. ನಿನಗೆ ಹಣ ಕಟ್ಟುವ ಯೋಗ್ಯತೆ ನಿನಗಿದ್ದರೆ ಎಲ್ಲ ನಿನ್ನ ಆಸ್ತಿಯನ್ನು ಪಡೆದುಕೊಡು. ಅದು ನನ್ನ ವಶವಾದರೆ ಯಾವ ಜಾಗದಲ್ಲಿ ನನಗೆ ಖಾತ್ರಿ ಕಟ್ಟಲು ಅನುಕೂಲವಾಗುತ್ತದೆ. ಸಾಹುಕಾರ, ನೀನು ಹಣ ಕೊಟ್ಟಿರುವುದು ನನ್ನ ಆಸ್ತಿ ಬರೆದುಕೊಡು ಎಂದಲ್ಲ, ಸಾಲವನ್ನು ಇಂದಲ್ಲ ನಾಳೆ ಋಣ ತೀರಿಸಬಲ್ಲಿ. ನಿನ್ನ ಕೋಟ್ಯಾಂತರ ರೂಪಾಯಿ ಸಂಪಾದನೆಗೆ ನನ್ನ ಬಳಿಗಿದ್ದ ಜಮೀನನ್ನು ಬರೆದುಕೊಟ್ಟರೆ ಇದ್ದ ಮಕ್ಕಳ ಕೈಗೆ ಚೆಪ್ಪು ಕೊಡಿಸಬೇಕೆಂದ್ರೆ ನಾನು ಕೊಟ್ಟಿರುವ ಹಣಕ್ಕೆ ಇನ್ನೂ 1 ಲಕ್ಷ ನಾನೇ ಇಲ್ಲಿರುವ ಎಲ್ಲ ರೈತರು ಹಣವನ್ನು ಪಡೆದುಕೊಂಡು ಇನ್ನು ಈ ರಾಗದಲ್ಲಿ ಉಳಿದಿರುವನು 1 ಲಕ್ಷವೇನು 1 ಕೋಟಿ ಕೊಡುತ್ತೇನೆಂದರೂ ನಾನು ಅದನ್ನು ಕೊಡುವುದಿಲ್ಲ. ನೀನು ಕೊಟ್ಟಿರುವ ಹಣಕ್ಕೆ ಕೂಲಿ ನಾಲೆಯಾದರೂ ದುಡಿದು ಋಣ ಮುಟ್ಟಿಸುತ್ತೇನೆ. ನನ್ನ ಮಕ್ಕಳನ್ನು ಮಾತ್ರ ಬೀದಿಗೆ ತಳ್ಳಲಾರೆ. ನನ್ನ ಆಸ್ತಿಯನ್ನು ಕೇಳುವ ಹಕ್ಕು ನಿನಗಿಲ್ಲ. ಆ ಹಕ್ಕು ನೀನು ಹಣ ಕೊಡುವಕ್ಕಿಂತ ಮೊದಲೇ ಆಸ್ತಿಯನ್ನು ಬರೆದುಕೊಡು ಎಂದು ಕೇಳುವ ಹಕ್ಕು ಇತ್ತು. ಯಾವ ಲಿಖಿತ ಆಧಾರವಿಲ್ಲದೆ ನಾನು ಹಣವನ್ನು ಪಡೆದಿದ್ದೇನೆ. ಯಾವ ಆಧಾರವಿಲ್ಲವೆಂದು ಬೇರೆಯವರ ಹಣವನ್ನು ಅಪಹರಿಸುವಂತ ಅವಿವೇಕಿ ನಾನಲ್ಲ. ಅಲ್ರಿ ರಾಮಣ್ಣ ಅವ್ರ, ನಿಮ್ಮ ಮನುಷ್ಯಾಗ ಏನಂತೈತಿ? ಯಾವಾಗ ಕೊಡ್ಬೇಕಂತೈತಿ ಅದನ್ನ ಹೇಳ್ರಲ್ಲ. ನಮ್ಮ ದನ್ಯಾರ ನಿಮ್ಗೆ ಸಾಲ ಕೊಟ್ಟ ನಿಮ್ಮ ಮನೆ ಬಾಗಿಲಿಗೆ ಬರ್ಬೇಕನ್ರಿ. ಕೊಡುವಾಗ ಹಂಗ ಇರ್ಬೇಕ, ತೋಳಾಗ ಹಂಗ ಇರ್ಬೇಕ ಅಂದ್ರಿ ನಮ್ಮ ರೈತರ ಪದ್ಧತಿ ರೀ ರಾಮಣ್ಣ ಅವ್ರ. ನಿಜ ಕರಿಯಣ್ಣ, ನೀ ಹೇಳುವ ಮಾತು ನಿಜ. ತುತ್ತು ಕೈಗೆ ಬಂದಿದೆ ವಿನ ಬಾಯಿಗೆ ಬಂದಿಲ್ಲ. ಅಲ್ಲಿವರೆಗೆ ತಡೆದುಕೊಳ್ಳರೆಂದು ಕೇಳಿಕೊಂಡೆ. ಹೊಲದಲ್ಲಿ ಬೆಳೆ ಬಂದು ನಿಂತಿದೆ. ಒಬ್ಬನಿಗೆ ನೌಕರಿ ಸಿಕ್ಕಿದೆ. ಬೆಳೆಯಲ್ಲಿ ಬಂದ ಹಣವೆಲ್ಲ ಅವರ ಖರ್ಚಿಗೆ ಸಾಕಾಗುತ್ತದೆ. ಅಲ್ಲದೆ ನನ್ನ ಆಸ್ತಿಯನ್ನು ಬರೆದುಕೊಡು ಎಂದು ಕೇಳುವುದಕ್ಕೆ ಇವನೇನು ನನ್ನ ಒಡ ಹುಟ್ಟಿದವನೇನೋ ಕರಿಯಣ್ಣ. ಫ್ಯಾಕ್ಟ್ರಿ ಕಟ್ಟು ನೆಪದಲ್ಲಿ ಬಡವರ ಆಸ್ತಿದೆಲ್ಲ ದೋಚುವ ಹೊರತನ ಈ ನಿನ್ನ ಸಾಹುಕಾರ. ಹಣ ಯಾವ ರೀತಿ ದೋಚಲು ನೋಡುತ್ತೀವಿಯೋ, ಸಾಹುಕಾರನ ಮನೆಯಲ್ಲಿ ನೀನು ಸೇರಲಾರದಷ್ಟು ಸಾಲವಿದೆ. ನೀನೊಬ್ಬನೇ ಇಲ್ಲಿ ಇದ್ದುಕೊಂಡು ಏನು ಮಾಡುವೆ? ಇಲ್ಲಿರುವ ರೈತರೆಲ್ಲ ಆಸ್ತಿಯನ್ನು ಬರೆದ ಕೊಟ್ಟು ಹಣವನ್ನು ಪಡೆದುಕೊಂಡು ಹೋಗಿ ಲೋಟಿನ ಕಲ್ಲಿನ ಮೇಲೆ ಮಲಗಿದ್ದಾನೆ. ಈ ಏರಿಯಾದಲ್ಲಿ ಉಳಿದಿರುವನು ನೀನು ಒಬ್ಬನೇ. ಉಳಿದುಕೊಂಡು ಏನು ಮಾಡುವೆ? ಆಸ್ತಿಯನ್ನು ಬರೆದುಕೊಟ್ಟು ಸುಮ್ಮನೆ ಲೋಟಿನ ಕಲ್ಲಿನ ಮೇಲೆ ಮಲಗು. ಸಾಹುಕಾರ, ಕಂಡವರ ಹಣವನ್ನು ಅಪಹರಿಸುವಂತ ಅವಿವೇಕಿ ನಾನಲ್ಲ. ಹೆಣ್ಣಿನ ಆಸ್ತಿಗೆ ಒಡೆಯನ ನಾನು ಆಗಿ ಅವರ ಕೈಗೆ ಭಿಕ್ಷೆ ಪಾತ್ರೆಯನ್ನು ಕೊಟ್ಟವರನ್ನು ಬೀದಿಗೆ ತಳ್ಳುವಂತ ಕಟುರ ಹೃದಯ ನನ್ನದಲ್ಲ.
ಹೌದ್ರಿ ದನ್ಯಾರ ಬೈಪಚ್ಚ ಯಾರು ಅದಾವನ್ಪ ಅಲ್ರಿ ನಮ್ಮ ದನ್ಯಾರ ಬಿಟ್ಟಾರನ್ರಿ ಹೌದ್ರಿ ದನ್ಯಾರ ರೈತರ ನಂಬಿರುವುದು ಹೊಣ್ಣ ಶ್ರೀಮಂತರ ನಂಬಿರುವುದು ಹೊಣ್ಣ ರೀ ಹೊಣ್ಣ ಮಣ್ಣಿಲ್ದಂಗ ಹೊಣ್ಣ ಹಂಗ ಬರ್ತೈತಿ ಮೋತ್ಸವಾಯ್ ವರದಕ್ಷರವಿಲ್ಲದೆ ಮಕ್ಕಳ ಮದುವೆ ಮಾಡಿಕೊಳ್ಳುವುದಕ್ಕೆ ಇವನೇನು ಕೋಟ್ಯಾಧಿಪತಿನೋ ಇಲ್ಲ ಲಕ್ಷಾಧಿಪತಿನೋ ಅಷ್ಟೊಂದಕ್ಕೆ ಬದುಕಿದ್ದರೆ ಈ ಬಡವ ಈ ಶ್ರೀಮಂತನ ಸಾಲ ಬೇಗ ಕಟ್ಟುತ್ತಿರಲಿಲ್ಲ. ಸೌಕರ್ಯ ನಾನು ತಿನ್ನುವ ಅನ್ನಕ್ಕೂ ಗತಿ ಇಲ್ಲದಿದ್ದರೂ ಪರವಾಗಿಲ್ಲ, ಕಂಡವರ ಆಸ್ತಿಯನ್ನು ದೋಚಿ ಶ್ರೀಮಂತನಾಗಬೇಕೆನ್ನುವ ಬಯಕೆ ನನ್ನಲ್ಲಿಲ್ಲ. ಹೆಣ್ಣಿನ ಆಸ್ತಿಕವರಿಯನ್ನು ನಾನು ಆಗಿ ಅವರನ್ನು ನಿತ್ಯ ಪಾತ್ರೆಯನ್ನು ಮಾಡಿ ಅವರನ್ನು ಬೀದಿಗೆ ತಳ್ಳುವಂತ ದೊಡ್ಡದೆಯನ್ನು ಅಲ್ರಿ ಈಗಿನ ಕಾಲದ ದಯಾಮಯ ಅನ್ನೋರು ಯಾರಿಲ್ರಿ ನಮ್ಮ ದನ್ಯಾರ ಅಂತಾರ ಬಿಟ್ಟಾರನ್ರಿ 1 ಲಕ್ಷ ರೀ ಆಮೇಲೆ 2 ಲಕ್ಷ ವರದಕ್ಷಿಣೆ ತಗೊಂಡು ತಯಾರಾಗ್ಯಾರ ಮುಂದಿನ ಅವರಕ್ಕೆ ತಯಾರಾಗ್ಯಾರ ಹೇಳಕ್ಕೆ ಮಚ್ಚ ಹಣದ ಮಹತ್ವ ನಿಜೇನು ಗೊತ್ತ ಮಣ್ಣ ರಾಮಣ್ಣ ನೀನು ಕಂಡವರ ಆಸ್ತಿಯನ್ನು ದೋಚಿಕೊಂಡು ಶ್ರೀಮಂತಿಗೆ ಬಳದಿರಬಹುದು ಅನ್ನುವ ನಿನ್ನ ಮಾತಿನ ಅರ್ಥ. ನನ್ನ ಮನೆತನದ ವಿಷಯದ ಬಗ್ಗೆ ಬಾಯಿ ಹಾಕಿ ಹೇಳ್ತಿದೆಯಲ್ಲ, ಅದಕ್ಕಂದೇ ನನ್ನನ್ನು ನಾನೇ ಹೊಗಳಿಕೊಂಡೆ. ಯಾರು ಶ್ರೀಮಂತರಾದರೇನೋ ಯಾರು ಬಡವರಾದರೇನೋ ನಮಗೇಕೆ ಬೇಕು? ರಾಮಣ್ಣ ನಿನ್ನ ಏನೋ ಅಂತ ಮಾತು ನನಗೆ ಬೇಕಾಗಿಲ್ಲ. ನಾನು ಮರಳಿ ಬರುವುದರೊಳಗಾಗಿ ನನ್ನ ಬಗ್ಗೆ ಹಣ ಸಮೇತ ಮುಟ್ಟಿಸಲೇಬೇಕು. ಇಂತಹ ಒಂದು ಸಂಗೀತ ಕೇಳುತ್ತಿದ್ದರೆ ಎಂತ ರಸಿಕನಾದರೂ ತಲ್ಲನಸಿ ಮೈಮರೆತು ಹೋಗುತ್ತಾನೆ. ಇಂತಹ ಒಂದು ದೇವರ ಸ್ತುತಿ ಕೇಳಬೇಕೆಂದು ನನ್ನ ಮನ ಎಷ್ಟು ದಿನದಿಂದ ಹಾತೊರೆಯುತ್ತಿತ್ತು. ಆ ಅದೃಷ್ಟ ನನಗೆ ಇವತ್ತ ಕೂಡಿ ಬಂತು. ಓಹೋ ಶ್ರೀಮಂತ್ರಿ, ತಾವು ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳುವಿಯಾ ಲತಾ? ಭಕ್ತರು ಇದ್ದ ಹತ್ತಿರ ಪ್ರಸಾದ ತಿನ್ನಲು ಬರುವುದೇ ಈ ಧರ್ಮೇಂದ್ರನ ಉದ್ದೇಶ. ಇದೇನು ಕೈಯಲ್ಲಿ ಪ್ರಸಾದ ಹಿಡಿದುಕೊಂಡು ನಿಂತಿರುವೆಯಲ್ಲ, ಪ್ರಸಾದ ಕೊಡುವುದಿಲ್ಲವೇ? ಈ ಪ್ರಸಾದ ಮೊದಲು ನನ್ನ ಗಂಡನಿಗೆ, ನಂತರ ಆದ್ರೆ ಬೇರೆಯವರಿಗೆ ಹಂಚುವುದು ಬೇರೆಯವರ ಉದ್ದೇಶ. ಅಂದರೆ ಈಗ ಮನೆಯಲ್ಲಿ ಯಾರು ಇಲ್ಲ, ನಾನು ಒಬ್ಬಳೇ ಇದ್ದೇನೆ. ಎಲ್ಲರೂ ಹೊಲ ಕಡೆ ಹೋಗಿದ್ದಾರೆ. ಪರವಾಗಿಲ್ಲ, ನಿನ್ನ ಪತಿ ದೇವರ ತಿನ್ನುವ ಪ್ರಸಾದದಲ್ಲಿ ನನಗೂ ಸಮನಾಗಿ ಹಂಚಿ ತಿನ್ನಲಾರಯ್ಯ. ಹೌದಾ? ನೀನು ಲತಾ, ಅವರು ಹೊಲದಿಂದ ಬರುವುದರೊಳಗಾಗಿ ನೀನು ಕೊಡು,
ಅದನ್ನುಂಡು ಯಾರಿಗೆ ಕಾಣದಂತೆ ಹೊರ ಬೀಳುವೆ. ಆಗ ನೀನು ಉಳಿದುಕೊಳ್ಳುವೆ, ನಾನು ಉಳಿದುಕೊಳ್ಳುವೆ. ನೋಡಿ, ಇಲ್ಲಿವರೆಗೂ ಬಂದಿರುವ ಉದ್ದೇಶ ಏನು ಎಂಬುದನ್ನು ನಾನು ತಿಳಿದುಕೊಳ್ಳಬಹುದಾ ಶ್ರೀಮಂತ್ರಿ? ಲತಾ, ದೇವರ ಹತ್ತಿರ ವರ ಕೇಳಲು ಬಂದ ಭಕ್ತರು ನಿರಾಸೆಯಿಂದ ಮರಳಿ ಹೋಗಲಾರ. ಓ ದೇವರು ಅವನಿಗೆ ಯಾವುದಾದರೊಂದು ವರವನ್ನು ದಯಪಾಲಿಸಿ ನೆಮ್ಮದಿಯಿಂದ ಬಾಳೆಂದು ಹರಿಸುತ್ತಾನೆ. ಈ ಧರ್ಮೇಂದ್ರನಿಗೆ ಇಲ್ಲ ತಾಳಮನೆಯಿಂದ ನಿರಾಶಿತನಾಗಿ ಹೋಗಲಾರೆನೆಂಬ ನಂಬಿಕೆಯಿಂದ ನಾನು ಈ ಮನೆಗೆ ಬಂದಿರುವೆ. ಲತಾ, ನಿನ್ನ ಗಂಡನೊಂದಿಗೆ ಸುಖ ಜೀವನ ನಿನ್ನದಾಗಬೇಕಾದರೆ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಇದು ಸಂಸಾರಸ್ಥರ ಮನೆ, ಇದೇನು ಸೂಳಿಗಾರಿಕರ ಮನೆಯಲ್ಲ. ಈ ಸಂಸಾರಸ್ಥರಲ್ಲಿರುವ ಒಂದು ಗೃಹಿಣಿ ಮೇಲೆ ಈ ರೀತಿ ಪಡೋದಕ್ಕೆ ಬಂದಿರುವೆಯಲ್ಲ. ಈ ನೀಚ ಬುದ್ಧಿಯನ್ನು ಬಿಟ್ಟು ಹೊರಟು ಹೋಗು ಇಲ್ಲಿಂದ. ಇಲ್ಲ ಎನ್ನದರು ಲತಾ, ನಿನಗಾಗಿ ಹಗಲಿರುಳು ಹಾತುರಿಯುತ್ತಿದೆ ಎನ್ನ ಮನ. ಬೇಟೆಗಾರನ ಕೈಗೆ ಸಿಕ್ಕ ಬೇಟೆ ತಪ್ಪಿಸಿಕೊಂಡು ಉಳಿಯಲು ಸಾಧ್ಯವೇ ಇಲ್ಲ. ಈ ನಿನ್ನ ಯೌವನ ನನ್ನನ್ನು ಹಗಲಿರುಳು ಕಾಡುತ್ತಿದೆ. ಈ ನಿನ್ನ ಯೌವನ ನನ್ನನ್ನು ಬಾಬಾ ಎಂದು ಕೈ ಬೀಸಿ ಕರೆಯುತ್ತಿದೆ. ಈ ನಿನ್ನ ರೂಪ ಲಾವಣ್ಯ ನನ್ನನ್ನು ನಿದ್ರಿಸದ ಕೆಳಗಾಡುತ್ತಿದೆ. ನೀನು ಮನಸ್ಸು ಮಾಡಿದರೆ ನಿನ್ನನ್ನು ಸುಖದ ಸುಪ್ಪತ್ತಿಗೆ ಲೆಕ್ಕು ಹಣದ ಕಂತಿನಲ್ಲಿ ಬಿದ್ದು ಹೊರಡಾಡುವಂತೆ ಮಾಡಿ. ನಿನ್ನ ಕೈ ಬಿಟ್ಟು ಮಾತನಾಡೋ ಚಾಂಡಾಲ. ಕಂಡವರಿಗೆ ಮೈ ಒಪ್ಸಲು ಶ್ರೀಮಂತಿಗೆ ಸುಪ್ಪತ್ತಲ್ಲಿ ಬಿದ್ದಿರುವ ಸೂಳ್ಯರಂತ ತಿಳಿದಿರುವೇನೋ ಪಾಂಡವನ ಮಗನೇ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಭದ್ರತೆ ಇರುವಾಗ ಸೂಳಿಯರೆಂದು ಕಾಮಣಿಯರನ್ನು ಕಣ್ಣಿನಿಂದ ತೋರುವ ನೀನೊಬ್ಬ ಗಂಡಸ. ಮೆಟ್ಟನ್ನು ಕೆಳಗಾಗುಲತ. ನನ್ನದಾಗಬೇಕಿದ್ದ ಮೊದಲ ರಾತ್ರಿ ಆ ರಾಗಬಲದಾಯಿತು. ನಿನ್ನ ಯೌವನದ ಮಕರಂದವನ್ನುಂಡು ನಾನು ಸುಖ ಪಡೆಯಬೇಕಿತ್ತು. ಹೋದರೆ ಆ ರಾಘವನ ಹತ್ತಿರ ನೀನಾವ ಸುಖ ಪಡುವೆ. ಬಾಲಕ, ಎಣ್ಣೆಯೊಮ್ಮೆ ನನ್ನದಾಗಬೇಕಿದ್ದ ಮೊದಲ ರಾತ್ರಿ ಆ ರಾಗವನದಾಯಿತು. ನಿನ್ನ ಯೌವನದ ಮಕರಂದವನ್ನುಂಡು ನಾನು ಸುಖ ಪಡೆಯಬೇಕಿತ್ತು. ಹೋದರೆ ಆ ರಾಘವನ ಹತ್ತಿರ ನೀನಾವ ಸುಖ ಪಡುವೆ. ಬಾಲಕ, ಈ ನಿನ್ನ ಜೇನು ತುಂಬಿದ ತುಟಿಗಳನ್ನು ನನ್ನ ಕೆನ್ನೆಗೊಮ್ಮೆ ತುಂಬಿಸು. ಅದಕ್ಕೆ ನಾನೇ ನಿನಗೆ ಪ್ರತಿಯಾಗಿ ಎಂದು ಮರೆಯಲಾರದಂತ ಸವಿ ಮುತ್ತನ್ನು ನೀಡುವೆ. ಈ ನನ್ನ ಸವಿಯಾದ ಮುತ್ತಿನಿಂದ ನೀ ಕಾಣುವಂತೆ ಸ್ವರ್ಗದ ಸುಖ. ಯಾವ ಯೋಚನೆ ಮಾಡಿದೆ? ನನ್ನ ಮೈ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲಿ ಕೈಯಾಗ ಬಂದ್ರೂ ಅಡ್ಡಿ ಇಲ್ಲ. ಹೆಲೋ ಧರ್ಮೇಂದ್ರ, ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತನಾಡಿದೆ. ಆದ್ರೆ ನೀನು ಈ ರೀತಿ ಕಾಮವರ್ತನೆಯಿಂದ ಮಾತನಾಡಿದ್ರೆ ಈಗ ಅರ್ಥವಾಗುತ್ತದೆ ನಿಮ್ಮಂತವರಿಗೆ. ಮೆಟ್ಟನ್ನು ಕೆಳಗಾಗುಲತ. ಭದ್ರಗಾಳಿಯಂತೆ ಬಡಿಬಡಿಸಬೇಡ. ನಿನ್ನ ಅರ್ಭಾಟಕ್ಕೆ ಅಕ್ಕಪಕ್ಕದ ಜನ ಬಂದು ನೋಡಿದರೆ ನಿನ್ನದೇ ಮರ್ಯಾದೆ ಹೋಗುತ್ತದೆ. ಧರ್ಮೇಂದ್ರ, ಆದ್ರೆ ಎಲ್ಲರಂತೆ ಇರುವ ಈ ನಿನ್ನ ನೀಚ ಬುದ್ಧಿಯನ್ನು ಮೊದಲು ತೆಗೆದು ಹಾಕು. ಅಕ್ಕ ತಂಗಿಯರಂತೆ ಕಾಣುವ ನಾನೊಬ್ಬಳು ನಿನಗೆ ಅಕ್ಕ ತಂಗಿಯರಂತ ತಿಳಿದು ನಾನು ನಿನಗೆ ತಂಗಿಯಾಗಿ ರಕ್ಷೆ ಕೊಡುತ್ತೇನೆ. ಅದೇ ನನ್ನ ಹೃದಯದ ಬಾಗಿಲು ನಿನಗಾಗಿ ತೆರೆದಿದ್ದೆ. ಅಷ್ಟೇ ಅಲ್ಲ, ಇಷ್ಟೊಂದು ಹೇಳಬೇಕಾದ್ರೆ ಬಹು ದಿನದಿಂದ ಅಣ್ಣನೆಂದು ನಿನ್ನ ಬಿಗದಪ್ಪುತ್ತೇನೆ. ಸಾಧ್ಯವಿಲ್ಲ ಲತಾ. ಈ ನನ್ನ ಮನದ ಆಸೆಯನ್ನು ಈಡೇರಿಸುವವರೆಗೂ ನಾನು ಯಾರನ್ನು ತಂಗಿ ಎಂದು ಕರೆಯಲಾರೆ.
ಲತಾ, ಈ ನಿನ್ನ ಯೌವನ ನನಗರ್ಪಿಸು. ಅದರ ಸವಿ ಊಟವನ್ನುಂಡಾಗಲೇ ನನ್ನ ದಹ ಕಡಿಮೆ ಆಗುವುದು. ಏಯ್, ಈ ನಿನ್ನ ಶ್ರೀಮಂತಿಗೆ ಸೊತ್ತಾಗಿ ಬಿದ್ದು ಹೆದರುವ ಹೆಣ್ಣು ನಾನಲ್ಲ. ಈ ನಿಮ್ಮಂತ ಶ್ರೀಮಂತಿಗೆ ಹಾಸಿಗೆ ಸರಗ ಹಾಸುವ ನಾನೇನೋ ಹೇಳಿ ಹೆಣ್ಣು ನಾನಲ್ಲ. ನಾನು ಪತಿರತೆ ಹೆಣ್ಣು ಕಣೋ. ಅಷ್ಟೇ ಅಲ್ಲ, ನನ್ನಲ್ಲಿ ಸುಖ ಕೊಡುವ ನನ್ನ ಗಂಡನ ಹತ್ರ ತಾಕತ್ತು, ನನ್ನ ಗಂಡನ ಗಂಡಸ್ತನ ನನ್ನಲ್ಲಿದೆ. ಆದ್ರೆ ಇಷ್ಟೊಂದು ಹೇಳಬೇಕಾದ್ರೆ ಅವನೇನು ಹೇಳಿ ಅಲ್ಲ. ನಿನ್ನಂತ ಗರತಿಯಾಗಿ ಬಾಳುವುದಕ್ಕೆ ಯಾರು ಇಷ್ಟಪಡುವುದಿಲ್ಲ. ಈ ಸಮಾಜದಲ್ಲಿ ಎಷ್ಟು ಜನ ಗಂಡಸರು ರಾತ್ರಿಯ ಸಮಯದಲ್ಲಿ ಹೆಂಡರನ್ನು ಪರಪುರುಷರೊಂದಿಗೆ ಚಕ್ಕಂದ ಮಾಡಲು ಕಳಿಸಿ ಚಳೆ ಮಳೆ ಗಾಳಿ ಎನ್ನದೆ ಅಂಗಳಕ್ಕೆ ಗಾಳಿ ತಂಪಾಗಿದೆ ಎಂದು ಮಲಗುತ್ತಾರೆ. ಮರುದಿನ ಬೆಳಗ್ಗೆ ಎದ್ದು ಹಣ ಪಡೆದು ಅವರನ್ನು ಆಚೆ ಕಳಿಸುತ್ತಾರೆ. ಗಂಡರನ್ನು ಕೆಲಸಕ್ಕೆ ಕಳಿಸಿ ಬೇಗ ಬರಲು ತಿಳಿಸಿ ಬೇರೊಬ್ಬನೊಂದಿಗೆ ಕಾಮದ ಚೆಲ್ಲಾಟವಾಡುವ ಸೂರ್ಯರಟ್ಟಿಲ್ಲ ಈ ಜಗತ್ತಿನಲ್ಲಿ. ಅಣ್ಣಂದರ ಎದುರಿಗೆ ಅಂಜಿಕೆಯಿಂದ ಮಾತನಾಡಿ ಕಂಡಲ್ಲಿ ಕಾಮ ತೃಪ್ತಿ ಪಡೆದು ಗರತಿಯರಂತೆ ಮನೆ ಸೇರಿಕೊಳ್ಳುವ ತಂಗಿಯರಟ್ಟಿಲ್ಲ ಈ ಕಲಿಯುಗದಲ್ಲಿ. ಗಂಡರ ಮುಂದೆ ಗರತಿಯರಂತೆ ನಟಿಸಿ ತವರಿನಲ್ಲಿ ಕಂಡವರೆಗೆ ಸೆರಗಾಸಿ ಬರುವ ನಿನ್ನಂತ ಕಾಮಿನಿ ರಟ್ಟಿಲ್ಲ ಈ ಜಗತ್ತಿನಲ್ಲಿ. ಬಾ ನನ್ನರಗಿಣಿ, ಈ ನಿನ್ನ ಮುದ್ದಾದ ಮುಖದಲ್ಲಿ ಮುನ ಸೇತಿಗೆ ನನಗರ್ಪಿಸು ಈ ನಿನ್ನ ಒಡಲನ್ನು, ಅದರಲ್ಲಿ ಬೆತ್ತುವೆ ನನ್ನ ಕಾಮದ ಬೀಜವನ್ನು. ಏಯ್, ಮುಟ್ಟದಿರೋ ಕಾಮಕ. ಆದ್ರೆ ಬಡತನದಲ್ಲಿ ಇದ್ರೆ ಅದೇ ನಿಮ್ಮ ಶ್ರೀಮಂತಿಕೆ ಎಂದು ಸೆರಗ ಹಾಸುವ ಏಸಿ ಹೆಣ್ಣೆಂದು ತಿಳಿದಿರುವಿಯಾ? ಏಯ್, ಇದು ನನ್ನ ದೇಹ ನನ್ನ ಗಂಡನಿಗೆ ಅರ್ಪಿತವಾಗಿದೆ. ಈ ಬೀಜದಿಂದ ನಿಮ್ಮಂತ ಕಾಮಕರು ಅಣ್ಣ ತಂಗಿಯರೆಂದು ಭಾವನೆಯಿಂದ ನೋಡುವ ನೀಚ ಗಂಡಸರಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಅಲ್ಲ, ಗರತೆಯರೆಂದು ಸೋಗ ಹಾಕಿಕೊಂಡು ಈ ರೀತಿ ಮಾತನಾಡಿ ಗರತೆಯರಿಗೆ ಅಪವಾದ ಕೊಟ್ಟು ನಿಮ್ಮ ಮನೆ ಹೆಂಡರನ್ನು ಬೇರೆಯವರಿಗೆ ಹಾಕಿಸುವ ಬಂಡ ಗಂಡಸರು ಎಷ್ಟಿಲ್ಲ ಈ ನಿನ್ನ ಹಾಳ ಬಂಡ ಸಮಾಜದಲ್ಲಿ. ಅದೇ ಮಾಡಿಕೊಂಡ ಹೆಂಡತಿಯನ್ನು ಬೇರೆಯವರಿಗೆ ಅರ್ಪಿಸಿ ಬದುಕುವ ಎಷ್ಟು ಗಂಡಸರಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಸೂಳೆ ಮಾತು ಮಾತಿಗೆ ಕಾಮಕನೆಂದು ಕರೆದು ನನ್ನನ್ನು ಕೆರಳಿಸಬೇಡ ಲತಾ. ನನ್ನ ದೂರ ತಳ್ಳಿ ಈ ಭೂಮಿಯ ಮೇಲೆ ನೀನು ಜೀವಿಸುವೆಯಾ? ಬಹುದಿನಗಳಿಂದಲೂ ನಿನಗಾಗಿ ಹಂಬಲಿಸುತ್ತಿದೆ ಈ ನನ್ನ ಮನ. ಬೇಟೆಗಾರನ ಸಿಕ್ಕ ಬೇಟೆ ತಪ್ಪಿಸಿಕೊಂಡು ಉಳಿಯಲು ಸಾಧ್ಯವೇ ಇಲ್ಲ ಲತಾ. ಹೂವು ಅರಳಿ ನಿಂತಾಗ ಆ ಹೂವಿಗೆ ಒಂದೇ ದುಂಬಿ ಬಂದು ಮುತ್ತಿಡುವುದಿಲ್ಲ. ನೂರಾರು ದುಂಬಿಗಳು ಮುತ್ತಿಟ್ಟು ಮಕರಂದ ಹೀರಿ ಸುಖ ಪಡುವುದಿಲ್ಲವೇ? ನಿಮ್ಮಂತ ತರುಣಿಯರಿಗೆ ಒಂದೇ ಗಂಡನಿಂದ ನಿಮ್ಮ ದಾಹ ತೀರಲು ಸಾಧ್ಯವೇ? ಪ್ರಶಾಂತವಾದ ಈ ಮನೆಯಲ್ಲಿ ಯಾರ ಭಯವೂ ಇಲ್ಲ. ನನ್ನೊಂದಿಗೆ ಸುಖ ಪಡು ಬಾ ನನ್ನ ಕೋಮಲ. ಧರ್ಮೇಂದ್ರ, ಇವಳು ಭದ್ರತೆ ಹೆಣ್ಣು ಕಣೋ. ಒಂದು ವೇಳೆ ನನ್ನ ಮುಟ್ಟಲು ಬಂದಿದೆ ನಿಜವಾದ್ರೆ ಈ ನನ್ನ ದೇಹವನ್ನು ನಿನಗೆ ಎಂದಿಗೂ ಅರ್ಪಿಸಲಾರೆ. ಈ ನನ್ನ ದೇಹ ನನ್ನ ಗಂಡನಿಗೆ ಮೀಸಲು ಬಿಟ್ಟ ದೇಹವಿದು ಅಂದಾಗ ಈಗಾಗಲೇ ನನ್ನ ಮಕರಂದವನ್ನು ಹೀರಿ ಮಧುವರನ್ನು ಹೀರುತ್ತಿದ್ದಾನೆ ಆ ನನ್ನ ಪತಿದೇವ. ಹಾಗಾನ್ನದಿರು ಚೆಲುವೆ, ಒಂದೇ ಒಂದು ಸಲ ನಿನ್ನ ಕಾಮದ ಹಸವನ್ನು ಇಂಗಿಸಲು ನಿನ್ನ ಒಡಲ ಊಟವನ್ನು ನೀಡಿದರೆ ಸಾಕು. ಕರ್ಮೇಂದ್ರ, ನಿಲ್ಲು ಕರ್ಮೇಂದ್ರ. ನೀನು ಹೇಳಿದ ಪ್ರಕಾರ ನಾನು ನಡೆದುಕೊಳ್ಳುತ್ತೇನೆ. ಆದ್ರೆ ಒಂದೇ ಒಂದು ಮಾತಿದೆ, ಅದನ್ನು ನಡೆಸಿಕೊಡುವಿರಾ? ಯಾವ ಮಾತು ಹೇಳುಲತ್ತ? ನನ್ನ ಆಸ್ತಿ ಅಲ್ಲ ನಿನ್ನದಾಗಬೇಕು ತಾನೆ, ಇನ್ನೇನು ಬೇಕು ಕೇಳು. ಏನೂ ಇಲ್ಲ. ಆದ್ರೆ ಇಷ್ಟೊಂದು ಹೇಳಬೇಕಾದ್ರೆ ಮನೆಯಲ್ಲಿ ನಿನ್ನ ಹೆಂಡತಿ ಇದ್ದಾಳಲ್ವಾ? ಇದ್ದಾಳಲ್ವಾ? ಆದ್ರೆ ಅದೇ ನಿನ್ನ ಹೆಂಡತಿಯನ್ನು ಒಂದೇ ಒಂದು ರಾತ್ರಿ ನನ್ನ ಗಂಡನ ಪಕ್ಕದಲ್ಲಿ ಕಳಿಸಿಕೊಡು, ಆ ನಂತರ ಕೇಳು ನನ್ನ ಗಂಡನ ಸುಖ ಹೇಗಿತ್ತು ಅಂತ. ನೋಡು, ಆದ್ರೆ ನಿನ್ನ ಹೆಂಡತಿಗೆ ಅಂದ್ರೆ ಇಷ್ಟು ಕೋಪ ಬಂತು. ಆದ್ರೆ ಬೇರೆಯವ್ರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ, ಅವ್ರಿಗೆ ಎಷ್ಟು ಕೋಪ, ಅವ್ರಿಗೆ ಎಷ್ಟು ಕೋಪ ಬಂದಿರಬಾರದು. ಹೇಳೋ ಭಾಂಡನ ಮಗನೇ. ಆದ್ರೆ
ಹೆಂಡತಿಯನ್ನು ಒಂದೇ ಒಂದು ರಾತ್ರಿ ನನ್ನ ಗಂಡನಿಗೆ ಕಳಿಸಿಕೊಡು ಅಂದಿದ್ದಕ್ಕೆ ಇಷ್ಟೊಂದು ಕೋಪ. ಆದ್ರೆ ಈಗ ಹೋಗಿ ಕೇಳು, ನಿನ್ನ ಹೆಂಡತಿಯನ್ನು ನನ್ನ ಗಂಡನ ಸುಖ ಹೇಗಿತ್ತು ಅಂತ ನಿನಗೆ ಅರ್ಥವಾಗುತ್ತದೆ ಪಾಂಡನ ಮಗಳೇ. ಅದೊಂದಿಗೂ ಸಾಧ್ಯವಿಲ್ಲ. ಬೇಟ ಸಿಕ್ಕಾಗ ಬೇಟೆಯಾಡಿ ನನ್ನ ಮನದ ಬಯಕೆಗಳನ್ನು ಈಡೇರಿಸದ ಬಿಡಲಾರ. ಈ ನಿನ್ನ ದೇಹದ ಊಟವನ್ನು ಉಂಡಾಗಲಿ ನನ್ನ ಕಾಮದ ಕಾರಂಜಿ ನೀರಾಗಿ ಹರಿಯುವುದು. ಲತಾ, ನಿನ್ನ ಗಂಡರೊಂದಿಗೆ ಸುಖ ಜೀವನ ನಿನ್ನದಾಗಬೇಕಾದರೆ ನೀನು ನನ್ನವಳಾಗಲೇಬೇಕು. ಬೇಡ ಬೇಡ ಕರ್ಮೇಂದ್ರ, ಬೇಡ. ನೋಡು, ದಯವಿಟ್ಟು ಆ ಥರ ಮಾತನಾಡಬೇಡಿ. ನೋಡಿ, ನಿಮ್ಮ ತಂಗಿಯನ್ನು ತಿಳಿದು ನನ್ನನ್ನು ಬಿಟ್ಟು ಬಿಡು ಕರ್ಮೇಂದ್ರ, ನಿಮ್ಮ ಕೈ ಈ ಧರ್ಮೇಂದ್ರನನ್ನು ಕರಡಿಯಿಂದ ಬೇಡಿಕೊಂಡರು ಈ ಧರ್ಮೇಂದ್ರನ ಹೃದಯ ಬಾರದು. ಸೀನಾ, ಬೇಗ ನನ್ನ ಆಸೆಯನ್ನು ಪೂರೈಸು. ಕೈ ಬಿಡೋ ಚಾಂಡಲ, ಕೈ ಬಿಡೋ. ಕಪಟ ಕಾರಸ್ಥಾನವನ್ನು ಯಾಕಮ್ಮ, ಏನಾತಮ್ಮ ಹೇಳೋ ಹೊತ್ತಿಗೆ ನಿನ್ನ ಮೈದುನ ಬಂದಿದ್ದೇನೆ. ಈ ಕಟಕನಿಂದ ಪಾರ ಮಾಡಿದ ನಿನ್ನ ಪುಣ್ಯಾತ್ಮ. ಇಲ್ಲದಿದ್ದರೆ ಈ ನಾಯಿ ಮುಟ್ಟಿದ ಕೀಳಾಗಿ ಕಾಣ್ತಿದ್ದೀನಪ್ಪ. ನಾನಮ್ಮ ನಾಯಿ ಮುಟ್ಟಿದ ಮಡಿಕೆ ಹಾಕಿ ಹೋಗ್ತಿತ್ತು. ಚೆನ್ನಾಗಿ ನಾಟಕ ಮಾಡುತ್ತಿದ್ದಾಳೆ ರವಿ ನಿನ್ನ ಅತ್ತಿಗೆ. ನಾನು ಕೂಲಿ ಆಳುಗಳನ್ನು ವಿಚಾರಿಸಲೆಂದೇ ಈ ದಾರಿಯಿಂದ ಹೋಗುವಾಗ ಇವಳ ನನ್ನ ಒಳಗೆ ಕರೆದು ಚಕ್ಕಂದ ಮಾಡಲು ಯತ್ನಿಸಿದಳು. ನಾನಿವಳನ್ನು ತಿರಸ್ಕರಿಸಿದ್ದಕ್ಕೆ ನೀನು ಬರುವುದು ಕಂಡು ಈ ನಾಟಕ ಮಾಡುತ್ತಿದ್ದಾಳೆ ನಿನ್ನ ಅತ್ತಿಗೆ. ಇಲ್ಲ ಇಲ್ಲ ರವಿ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನೀನೇನು ಹೇಳಬೇಕಾಗಿಲ್ಲ ಅತ್ತಿಗೆ. ಶ್ರೀಮಂತರ ಕಪಟ ಕಾರಸ್ಥಾನವನ್ನು ಈ ರವಿ ಚೆನ್ನಾಗಿ ಅರ್ತಿದ್ದಾನೆ. ಸಾಲ ಕೇಳುವ ನೆಪದಲ್ಲಿ ಎಷ್ಟೋ ಜನ ಬಡ ಹೆಂಗಸರಿಗೆ ಹಣದಾಸೆ ತೋರಿಸಿ ಕಾಮ ಚೆಲ್ಲಾಟ ಆಡುವ ಇಂಥ ಕಾಮಕರ ಬಣ್ಣದ ಮಾತಿಗೆ ಬಾಳಾಗುವಂತ ಮತಿಹೀನನಲ್ಲ ಈ ರವಿ. ಸಾಹುಕಾರ, ನಿನ್ನ ಬಲಾತ್ಕಾರಕ್ಕೆ ಈ ಮಾನವೀಯತೆ ಹೇಳಬೇಕಾಗಿತ್ತಲೇ ಪಾಪಿ. ಪಾಪಿ? ಹೌದು ರವಿ, ನಾನು ಪಾಪಿ. ಈ ಹಿಂದೆ ನನ್ನ ತೋಟದಲ್ಲಿ ಕೆಲಸಕ್ಕೆ ಬರುವಾಗ ನನಗೂ ಇವಳಿಗೂ ದೈಹಿಕ ಸಂಬಂಧ ಬೆಳೆದಿತ್ತು. ನನ್ನ ಮದುವೆಯಾಗುತ್ತೇನೆಂದು ಹೇಳಿ ನನಗೆ ಮೋಸ ಮಾಡಿ ನಿಮ್ಮಣ್ಣನ ಮದುವೆಯಾದಳು. ಶ್ರೀಮಂತರೇ, ನಿಮ್ಮ ಮದುವೆ ಆಗುವ ಅದೃಷ್ಟ ನನಗಿಲ್ಲ. ಹಿಂದೆ ನಮ್ಮಿಬ್ಬರ ಸಂಬಂಧ ಇದ್ದಂತೆ ಇರಲಿ, ಅದನ್ನೇ ಮುಂದುವರಿಸುತ್ತಾ ಹೋಗಿ ಅಂತ ಹೇಳಿದಳು ಅಷ್ಟೇ. ಇಲ್ಲ ರವಿ, ಇಲ್ಲ. ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಇವನು ಹಾಡುತ್ತಿರುವ ಕಪಟ ನಾಟಕ ಇದು. ಅದಕ್ಕೆ ಕೇಳುತ್ತಿರುವ ಅತ್ತಿಗೆ, ಸಮಾಜದ ಮುಂದೆ ತಂಗಿ ಎಂದು ಉಚ್ಚರಿಸಿ 4 ಗೋಡೆಗಳ ಮಧ್ಯೆ ಅದೇ ತಂಗಿಯನ್ನು ಚಕ್ಕಂದಕ್ಕೆ ಕರೆಯಲು ಹೇಸದಂತವರು. ಬಡತನದಿಂದ ಹುಟ್ಟಿದ ಎಲ್ಲ ಹೆಣ್ಣುಗಳು ತನ್ನ ಮಾನವೀಯತೆಯನ್ನು ಮಾರಿಕೊಳ್ಳುವರೆಂದುಕೊಂಡಿರುವಿಯ. ರವಿ, ನೀನೊಬ್ಬ ಮೂರ್ಖ ಕಣು. ಹೆಣ್ಣು ಯಾರಾದರೆ ಏನು, ಅವಳ ದೇಹದ ಊಟವನ್ನುಂಡಾಗಲೇ ನನ್ನ ಕಾಮದ ಕಾರಂಜಿ ನೀರಾಗಿ ಹರಿಯುವುದು. ಮಾನಗಟ್ಟ ಸೂಳ ಮಕ್ಕಳೇ, ನಿಮ್ಮಂತ ಮಾನಗಟ್ಟವರಿಗೆ ಎಲ್ಲ ಹೆಣ್ಣುಗಳು ಒಂದೇ. ಅಕ್ಕನಾದರೇನು, ತಂಗಿಯಾದರೇನು, ಕಾಮದ ಬಲ ಹೆಚ್ಚಾದಾಗ ಮಗಳಲ್ಲಕ್ಕೆ ಎಂತ ತಾಯಿಯಲ್ಲೇ ಚಕ್ಕಂದಕ್ಕೆ ಕರೆಯಲು ಹೇಸದಂತವರು. ಬಡತನದಿಂದ ಹುಟ್ಟಿದ ಹೆಣ್ಣು ಮಕ್ಕಳನ್ನು ಬೀದಿ ನಾಯಿಗಳನ್ನು ತಿಳಿದುಕೊಂಡಿರುವಿಯ. ಮೋಸದ ಜಾಲಕ್ಕೆ ತನ್ನ ಮಾನವೀಯತೆಯನ್ನು ಮಾರಿಕೊಳ್ಳುವಂತ ಹೆಣ್ಣಲ್ಲ ನನ್ನ ಅತ್ತಿಗೆ. ನಿನ್ನ ಅತ್ತಿಗೆ ಪತಿರತಿ, ಗರತಿ, ಸುಜನಶೀಲವತಿ, ಗಂಡನಿಗೆ ತಕ್ಕ ಹೆಂಡತಿಯಾಗಿ ಬಾಳುವ ಮಾನವಂತಿಗೆ ಸೋತು ನಿನ್ನಣ್ಣ ಮದುವೆಯಾಗಿ ಬಂದಿರುವುದು ನಿನಗೆ ಒಳ್ಳೆಯದಾಯ್ತಲ್ಲವೇ? ಹೆಚ್ಚಿಗೆ ಮಾತನಾಡಿದರೆ ನಾಲಿಗೆಯನ್ನು ಕತ್ತರಿಸಿ ಬಿಡುವೆ.
ಮಾತನಾಡದೆ ಮರ್ಯಾದೆಯಿಂದ ಹೊರಟು ಹೋಗು. ಹೋಗುತ್ತೇನೆ ಹೋಗುತ್ತೇನೆ. ಇಷ್ಟಕ್ಕೆ ನನ್ನ ಅವಿಜ ಮುಗಿಯಲಿಲ್ಲ. ಅಲ್ಲಿವರೆಗೂ ನೆಮ್ಮದಿಯಾಗಿರು. ರವಿ, ಇಂದು ನೀನು ಬರದಿದ್ದರೆ ನಿನ್ನ ಹತ್ತಿಗೆ ಶೀಲ ನಾಯಿ ಮುಟ್ಟಿದ ಮಡಿಕೆ ಅಂತ ಹೋಗ್ತಿದ್ದಪ್ಪ. ಅಳಬೇಡ ಅತ್ತಿಗೆ, ಇನ್ನ ಮುಂದೆ ಇಂಥ ಅನಾಹುತ ಆಗುವುದಕ್ಕೆ ನಾನು ಬಿಡುವುದಿಲ್ಲ. ಅತ್ತಿಗೆ, ನಾ ಬರುವುದಕ್ಕಿಂತ ಮುಂಚೆ ಏನಾದರೂ ಇಲ್ಲ ರವಿ, ಇಲ್ಲ. ನೋಡು, ಈ ಕಟ್ಟಕ್ಕ ಮುಖ ನನ್ನನ್ನು ಯಾವ ರೀತಿಯಿಂದ ನಾನು ಬಯಸಿಲ್ಲ. ಇರಲಿ ಬಿಡು ಅತ್ತಿಗೆ, ನಡೆಯರಿ ಹೋಗೋಣ. ಆಯ್ತು, ಬಾರಪ್ಪ ಹೋಗು.